ವೇದವಾಕ್ಯವನ್ನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುನಿಯ ಗುಡಿಗೆ ಮಣಿಯುವೆನೋ, ಸಾಧು ನಿಜ ಗುಡಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಡಿಯ ಗ್ರಂಥವನ್ನು ನಿಜವಾಗಿ ಕೇಳಿ ನಿಜ ಧರ್ಮಸುವ ಸುಜನರಿಗೆ ನಿತ್ಯ ನಮಿಸುವೆನೋ, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುತರನ್ನಾಗಿ ಗೈದ ಶ್ರೀ ಜಡಿಸಿದ ಸಿದ್ಧಾರೂಢರಿಗೆ ನತನಪ್ಪೆ, ಸಿದ್ಧಾರೂಢರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವನಕ ಬಾಳ ಕೂಗುತ್ತಲಿರ್ಪರೇ ಶಾಸ್ತ್ರವೆಂಬುವನರಿಗಳು. ಬಾಳ ಶಕ್ತಿಯ ಶಿವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು. ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಧ್ಯಾನಮೂಲೋ ಗುರುರ್ಮೂರ್ತಿ ಪೂಜಮೂಲೋ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಮುಕ್ತಿಮೂಲೋ ಗುರುಕೃಪಃ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ, ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ, ತಮ್ಮೆಲ್ಲರಿಗೂ ವಂದಿಸುತ್ತ, ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 5ನೆಯ ಸಂಧಿ 14ನೆಯ ಸೂತ್ರದ 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿಯವರೆಗೂ ಅನಂತ ರೀತಿಯ ಪ್ರಕಾರದಿಂದ ನಮ್ಮೆಲ್ಲರಿಗೆ ಅನುಭವಕ್ಕೆ ಬರುವಂತೆ ಸಗುಣ ಅಷ್ಟಾಂಗವನ್ನು ಹಿಂದಿನ ಸೂತ್ರದ ಪರ್ಯಂತರ ವಿಸ್ತಾರ ಮಾಡಿ, ಈ 14ನೆಯ ಸೂತ್ರದಲ್ಲಿ ನಿರ್ಗುಣ ಅಷ್ಟಾಂಗ ಯೋಗದ ವಿಸ್ತಾರವನ್ನು ಹೇಳ್ತಾ, ನಿನ್ನೆಯವರೆಗೂ ಯಾವ ಸಮಾಧಿಯಲ್ಲಿ ಅತ್ಯಂತ ಮುಖ್ಯವಾದ 5 ಪ್ರಕಾರ ಸಮಾಧಿ ಅಂತ ಹೇಳಿ, ನೇತ್ಯಾತ್ಮಕ ಸಮಾಧಿಯಲ್ಲಿ 4 ಭಾಗ, ಸರ್ವಾತ್ಮಕ ಸಮಾಧಿಯಲ್ಲಿ 1 ಭಾಗ, ಸರ್ವಾತ್ಮಕದಲ್ಲಿ 4 ಭಾಗ, ನೇತ್ಯಾತ್ಮಕದಲ್ಲಿ 1 ಭಾಗ, ಹೀಗೆ 5 ಭಾಗದ
ಸಮಾಧಿಗಳನ್ನು ಹೇಳಿ ನಿನ್ನೆ ದಿನ ಕರ್ಮ ಸಮಾಧಿಯ ವಿಚಾರವನ್ನು ಹೇಳಿ ಈಗ ನಾಲ್ಕನೆಯದಾದ ಸರ್ವಾತ್ಮಕ ಸಮಾಧಿಯನ್ನು ಹೇಳ್ತಾರೆ. ಸರ್ವ ಭಾವನೆಯಲ್ಲಿ ಸರ್ವಾತ್ಮಕತ್ವದೇ, ಸರ್ವ ಭಾವನೆಯಲ್ಲಿ ಸರ್ವ ಆತ್ಮಕತ್ವದೇ, ಸರ್ವದಾ ಸುಖ ಸಿದ್ಧಿ ತನಗಾಗೆ ಸರ್ವವಿಧನು ಬ್ರಹ್ಮಮಯವೆಂದು ಕಾಣುವುದೇ ಸರ್ವಾತ್ಮಕವೆನಿಪ ಸುಸಮಾಧಿ ಅಂತ ಹೇಳ್ತಾರೆ. ಇಲ್ಲಿ ಸರ್ವ ಭಾವನೆಯಲ್ಲಿ ನಮಗ ಭಾವನೆಗಳು ಎಷ್ಟಾವಂದ್ರೆ ಬಹಿರಂಗದಲ್ಲಿ ಏನೇನು ವಸ್ತುಗಳಾವ ಪದಾರ್ಥಗಳಾವ ಅಷ್ಟು ಭಾವನೆಗಳಾವ, ಎಷ್ಟು ವಿಷಯಗಳಾವ ಅಷ್ಟು ವಿಷಯಗಳ ಭಾವನೆಗಳಾವ. ಆ ಭಾವನೆಯಲ್ಲಿ ನಮಗೆ ವೃತ್ತಿಗಳು ಉಂಟಾಗ್ತವ. ಶಬ್ದದ ಭಾವನೆಯಲ್ಲಿ ಹೋದಾಗ ಸುಶಬ್ದ ಅಂತಾದ, ಮತ್ತೆ ನಿಶಬ್ದ ಅಂತಾದ, ಅನಂತ ಶಬ್ದಗಳವ. ಆ ಶಬ್ದಗಳಲ್ಲಿ ಭಾವನೆಗಳು ಉತ್ಪತ್ತಿ ಆಗ್ತವೆ. ಕೆಟ್ಟ ಶಬ್ದ ಕೇಳಿದಾಗ ಒಂದು ಭಾವನೆ, ಒಳ್ಳೆಯ ಶಬ್ದ ಕೇಳಿದಾಗ ಒಂದು ಭಾವನೆ, ಸಂಗೀತ ಶಬ್ದವನ್ನು ಕೇಳಿದಾಗ ಒಂದು ಭಾವ, ಮೃದಂಗದ ಶಬ್ದವನ್ನು ಕೇಳಿದಾಗ ಒಂದು ರೀತಿಯ ಭಾವ. ಹೀಗೆ ಶಬ್ದದ ಒಂದೇ ವಿಚಾರ ಮಾಡಿದರೆ ಶಬ್ದ ಹೊರಹಾಕುವ ಎಷ್ಟು ಉಪಾಧಿಗಳಾವ ಅಷ್ಟು ಪ್ರಕಾರ ನಾದಗಳಾವ, ಅಷ್ಟು ನಾದಗಳ ಭಾವವನ್ನು ತಾಳ್ತದೆ. ಇವೆಲ್ಲ ಇರೋ ಒಂದೆಲ್ಲ. ಅದೇ ರೀತಿ ಯಾವೆಲ್ಲವೂ ಕೂಡ ಉಂಟಾದರೂ ಕೂಡ, ಬೇರೆ ಬೇರೆ ಭಾವ ಉಂಟಾದರೂ ಕೂಡ ಸರ್ವಾತ್ಮಕದೇ. ಅಲ್ಲಿ ಸರ್ವವು ಕೂಡ ಆತ್ಮಸ್ವರೂಪ ಅಂತ ತಿಳಿಬೇಕಲ್ಲಿ. ಎಲ್ಲವೂ ಆತ್ಮಸ್ವರೂಪ, ಸರ್ವಾತ್ಮಕಲಿದೆ. ಹೇಗೆಂದ್ರೆ ಸರ್ವ ನಾಮರೂಪದ ಘಟ ಪಟಾದಿಗಳು ತೋರ್ತಾವ, ಅವುಗಳಲ್ಲಿ ಭಾವನೆ ಬೇರೆ ಬೇರೆ ಆಗ್ತಾವ. ಪ್ರಣತಿ ನೋಡಿದಾಗ ದೀಪ ಹಚ್ಚಕ್ಕೆ ಬರ್ತದಂತ ಭಾವ ಆಗ್ತದ, ಮುಚ್ಚಳ ನೋಡಿದಾಗ ಮುಚ್ಚಲಿಕ್ಕೆ ಬರ್ತದಂತ ಭಾವ ಆಗ್ತದ, ಗಡಿಗೆ ನೋಡಿದಾಗ ಅಡಿಗೆ ಮಾಡಲಿಕ್ಕೆ ಬರುತ್ತದೆ ಅನ್ನುವ ಭಾವ ಆಗ್ತದ. ಹೀಗೆ ಹಲವು ರೀತಿ ಭಾವ ಆಗ್ತವ. ಅವೆಲ್ಲ ಆದರೂ ಕೂಡ ಅವೆಲ್ಲವೂ ಕೂಡ ಸ್ವರೂಪ ಸ್ಥಿತಿಯಿಂದ ನೋಡಬೇಕಾಗಿದ್ರೆ ಅಲ್ಲೇ ನಾಮರೂಪ ಬಿಡಬೇಕು, ಮಣ್ಣನ್ನೇ ನೋಡಬೇಕಷ್ಟೆ. ಮಣ್ಣನ್ನು ನೋಡಿದ್ರೆ ಎಲ್ಲವೂ ಒಂದೇ ಅದ, ಸರ್ವಾತ್ಮಕ. ಹಾಗೆ ಈ ಜಗತ್ತು ನಾಮರೂಪದಿಂದ ಏನು ತೋರ್ತದಲ್ಲ, ಈಗ ನಮ್ಮಲ್ಲಿ ಈಗ ಜಗತ್ತು ನಾನಾ ರೀತಿಯಿಂದ ತೋರ್ತದ. ಇಲ್ಲಿ 84 ಲಕ್ಷ ಜೀವರಾಶಿಗಳು ತೋರ್ತಾವ. ಆಮೇಲೆ ಇಲ್ಲಿ ನಾಮರೂಪದ ಅತ್ಯಂತ ಮೋಹದ ವಸ್ತುಗಳು ಯಾವಂದ್ರೆ ಸತಿ ಆಗಲಿ, ಪತಿ ಆಗಲಿ, ಪುತ್ರ ಆಗಲಿ, ಮಿತ್ರ ಆಗಲಿ, ಇವೆಲ್ಲವೂ ಕೂಡ ತೋರ್ತವಲ್ಲ ನಮಗ. ತೋರಿದಾಗ ಕೂಡ ಅಲ್ಲಿ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಯಾವ ವಸ್ತುಗಳಲ್ಲಿ ಮಣ್ಣು ಹೇಗೆ ಇದೆಯೋ ಅದರಂತೆ ತೋರುವ ಎಲ್ಲ ನಾಮರೂಪಾತ್ಮಕ ಸರ್ವಜೀವಿಗಳಲ್ಲಿ ಆತ್ಮ ಇದ್ದಾನೆ, ಆತ್ಮಸ್ವರೂಪನೇ ಅಂತ ತಿಳ್ಕೋಬೇಕು. ಯಾಕಂದ್ರೆ ಈ ಅನುಭವಕ್ಕೆ ಬರಬೇಕಾಗಿದ್ರೆ ಇವು ನಾಮರೂಪ ವ್ಯಭಿಚಾರಿಗಳಂತಾರೆ. ತೋರ್ತಾವ, ಇರ್ತಾವ, ಹೋತಾವ. ನಮ್ಮ ದೇಹ ತೋರ್ತದ, ಇರ್ತದ, ಮತ್ತೆ ನಾಳೆ ಹೋಗ್ತದ. ಮತ್ತೆ ನನ್ನವು ಅನ್ನುವಂಥ ಯಾವ ಸಂಬಂಧದ ದೇಹಗಳಾವ ಅವು ಇರ್ತಾವ, ತೋರ್ತಾವ, ಮತ್ತೆ ಹೋತಾವ.
ಇದು ಅನುಭವಕ್ಕಾದಲ್ಲ. ಆದರೆ ಮಣ್ಣು ಹೋತದೇನು, ಮುಚ್ಚಳ ಇರ್ತಾವ, ತೋರ್ತಾವ, ಹೋತಾವ, ಗಡಿಗೆ ಇರ್ತಾವ, ತೋರ್ತಾವ, ಹೊಡೆದೋತಾವ. ಆದ್ರೆ ಮಣ್ಣು ಇರೋದೇ ಅದು. ಯಾಕ ಮೊದಲು ಆದ, ತೋರಗೂ ಆದ, ನಾಳೆ ಅದು ಹೊಡೆದಾಗನು ಮಣ್ಣು ಆದ. ಮಣ್ಣೆಲ್ಲಿಗೆ ಹೋಗ್ಯದ? ಮಣ್ಣಿಲ್ಲದೆ ಮಡಿಕೆಗಳಿಲ್ಲ. ಆದರೆ ಮಡಿಕೆಗಳು ಶಾಶ್ವತವಲ್ಲ, ಮಣ್ಣೆ ಶಾಶ್ವತ ಅಂತ ತಿಳ್ಕೊಂಡು ನಿಶ್ಚಯ ಮಾಡ್ಬೇಕು. ಮತ್ತೆ ಅದ್ರಲ್ಲಿ ಏನದ, ಮಣ್ಣೇ ಸತ್ಯ ಅಂತ ನಿಶ್ಚಯ ಆಗ್ಬೇಕು. ನಿಶ್ಚಯ ಮಾಡಬೇಕಾಗಿದ್ರೆ ಕೊಡ ಹೊಡೆದ್ರೆ ನೀನು ದುಃಖ ಆಗಬಾರ್ದು ನೋಡು. ಮಣ್ಣಿನ ಜ್ಞಾನ ನಿಶ್ಚಯ ಆಗಿದ್ರೆ ಕೊಡದ ಜ್ಞಾನ ಹೋದಾಗ ನಿಮ್ಗೆ ದುಃಖ ಆಗೋದಿಲ್ಲ. ಇಲ್ಲ ಅಂದ್ರೆ ಕೊಡದ ಜ್ಞಾನ ಇತ್ತು ಅಂದ್ರೆ ಕೊಡ ಕೈ ತಪ್ಪಿ ಹೊಡೆದೋದ್ರೆ ಅಯ್ಯೋ ಕೊಡ ಹೊಡಿತು ಅಂತೀವಿ ನಾವು, ದುಃಖ ಆಗ್ತದಿಲ್ಲ. ಹಾಗಾಗಿ ದುಃಖ ಆಗದ ರೀತಿಯಿಂದ ನಿಶ್ಚಯ ಆಗ್ಬೇಕು ನೋಡ್ರಿ, ದುಃಖ ಆಗಬಾರ್ದು. ಹೀಗೆ ನಾಮರೂಪಗಳನ್ನ ಬಾಧ ಸಮಾನಾಧಿಕಾರಣದಿಂದ ಬಾಧಿಸಲು, ಅದು ಬಾಧ ಅಂದ್ರೆ ತೆಗಿಬೇಕು. ಅದು ಎಲ್ಲಿ ಹೋಗಿ ತೆಗಿಬೇಕಂದ್ರೆ ಅಲ್ಲೇ ಹೋಗದೆ ತೆಗಿಗೆ ಬರ್ತದೆ. ತತ್ವಮಸಿ ಮಹಾವಾಕ್ಯಕ್ಕೆ ಹೋಗಿ ನೀ ಬಾಧ ಸಮಾಧಾನ ಕಾರಣದಿಂದ ತೆಗೆದು ಬಾಧ ತ್ಯಾಗ ಅಂತಾರೆ ಅದಕ್ಕೆ. ಹೀಗೆ ತನಗೆ ಸರ್ವವೂ ಬ್ರಹ್ಮಮಯವಾಗಿ ಕಾಣುವುದು. ಅವಾಗೇನು ಕಾಣ್ತದ? ಎಲ್ಲವೂ ಬ್ರಹ್ಮಮಯವಾಗಿ ಕಾಣ್ತದೆ, ಎಲ್ಲವೂ ಮೃಣ್ಮಯ. ಕೊಡಗಳಲ್ಲಿ ಮೃಣ್ಮಯ, ಎಲ್ಲವೂ ಮಣ್ಣಿನ ಸ್ವರೂಪ. ತರಂಗಗಳೆಲ್ಲವೂ ಜಲ ಸ್ವರೂಪವಾಗಿ ಕಾಣ್ತಾವ. ನೀರಿನಾಗ ತರಂಗೆಲ್ಲ ಜಲ ಸ್ವರೂಪ ಕಾಣ್ತಾವ. ಆಭರಣ ಎಲ್ಲವೂ ಬಂಗಾರ ಸ್ವರೂಪ ಕಾಣ್ತಾವ. ಆಭರಣ ಬಂಗಾರ ಸ್ವರೂಪ, ತರಂಗ ಜಲ ಸ್ವರೂಪ, ಮಡಿಕೆ ಮಣ್ಣು ಸ್ವರೂಪ, ಈ ಜಗತ್ತು ಬ್ರಹ್ಮ ಸ್ವರೂಪ. ಈ ರೀತಿಯಾಗಿ ನೋಡುವುದೇ ಸರ್ವಾತ್ಮಕ ಸಮಾಧಿ ಎಂದು ಕರೆಯುವರು. ಈ ರೀತಿ ನೋಡುವ ವೃತ್ತಿವಂತಿಲ್ಲ, ಇದು ಸಮಾಧಿ. ಮತ್ತೇನು ಮೊದಲೇ ಹೇಳಿಲ್ಲ, ನಿರ್ಗುಣ ಅಷ್ಟಾಂಗ ಯೋಗ ತಿಳಿಯೋದಿದು, ತಿಳಿದು ಸಮಾಧಿ ಹೋಗೋದು. ಹಾಗಾಗಿ ಮುಂದೆ ಈ 4 ಸಮಾಧಿಯನ್ನು ಹೇಳಿ ನೇತ್ಯಾತ್ಮಕ ಸಮಾಧಿ ಒಂದೇಳರಲ್ಲ, ಇವು ಕೂಡಿಸಿ 5. ಎನಿತು ತೋರ್ಕೆಗಳು ಅನಿತೆಲ್ಲವನು ತನ್ನೋಳ್ ಇನಿತು ಇಲ್ಲವನೇ ಕಾಣುವ ಬಗೆಯದು ವನಿತೆ ನೇತ್ಯಾತ್ಮಕವೆನಿಪ ಸಮಾಧಿ ಎಂದು ಎನ್ನುತ್ತಿರ್ಪರು ಅಖಿಳ ಸನ್ಮುನಿಗಳು. ಮುನಿಗಳು ಅಂತ ಯಾರಿಗೆ ಹೇಳಬೇಕು, ಅನುಭಾವಿಗಳಂತ ಯಾರಿಗೆ ಹೇಳಬೇಕಂತ ನಿನ್ನೆ ವಿಚಾರ ಮಾಡಿವಿ. ಎಷ್ಟು ತೋರಿಕೆಗಳೊಳಗೆ ನಮ್ಗೆ ಎಷ್ಟು ಪ್ರಕಾರ ತೋರ್ತಾವಂದ್ರೆ, ಮೊದಲೇ ಹೇಳಿನಲ್ಲ, ಜಗತ್ತಿನಲ್ಲಿ ಎಷ್ಟು ವಸ್ತುಗಳವ ಅಷ್ಟು ಪ್ರಕಾರ ತೋರ್ತಾವ ನೋಡ್ರಿ. ನಾಯಿ ಒಂಥರ ತೋರ್ತದ, ನರಿ ಒಂಥರ ತೋರ್ತದ, ಆನೆ ಒಂದು ತರ ತೋರ್ತದ, ಇರುವೆ ಒಂಥರ ತೋರ್ತದ, ಮನುಷ್ಯ ಒಂಥರ ತೋರ್ತಾನ. ಹೀಗೆ ಅನಿತೆಲ್ಲವನು ಅಷ್ಟೆಲ್ಲವನ ತನ್ನೋಳು ಎಲ್ಲಿ ನೀನು ಆಭರಣ ಅಲ್ಲ, ಬಂಗಾರ ಅದಲ್ಲ, ಕೊಡ ಅಲ್ಲ, ಮಣ್ಣಿದ್ದೆಲ್ಲ, ತರಂಗಲ್ಲ, ನೀರಾವಲ್ಲ, ಅದರಂತೆ ನೀನು ಬ್ರಹ್ಮ ಇದ್ದೆಲ್ಲ, ನಿನ್ನಲ್ಲಿ ಸ್ವಲ್ಪ ಆದರೂ ಇಲ್ಲ. ಮಣ್ಣಿನಲ್ಲಿ ಒಂದು ಚೂರು ನೋಡ್ಬೇಕಂದ್ರೆ ಗಡಿಗೆ ಅದ, ಸ್ವಲ್ಪ ಆದ್ರೂ ನೋಡ್ತೀನಿ ಅಂದ್ರೆ ಇಲ್ಲ, ಮಣ್ಣೆ ಆದ. ಆಭರಣಗಳಲ್ಲಿ ಬಂಗಾರದಲ್ಲಿ ಆಭರಣ ಆದಂತ ನೋಡಿದ ಸ್ವಲ್ಪ ಆದ್ರೆ ಆಭರಣ ಆದೇನು? ಒಂದು ಸಣ್ಣ ಮೂಗಿನಲ್ಲಿ ಹಾಕುವ ಸಾಮಾನಲ್ಲಿ ಒಂದು ತಾಳಿ ಅಂತ ಇರ್ತದೆ, ತಾಳಿ ಬಂಗಾರ ಅಂತೀವಿ. ಆ ಬಂಗಾರದಲ್ಲಿ ಮುಟ್ಟಿ ಏಳು ಸಲನು ನೋಡ್ಲಿ, ಆ ತಾಳಿ ಅನ್ನೋದು ಇಲ್ಲೇನ ಆದೇನು? ತಾಳಿ ಅನ್ನೋದು ಇಲ್ಲೇ ಇಲ್ಲ, ಬರೀ ಬಂಗಾರ ಅದ.
ಆದರೆ ನಾವು ತಾಳಿ ಅಂತ ಇಟ್ಟಂತ ಹೆಸರದು. ನಾವು ಇಟ್ಟಿವಿ ಹಿಂಗೆ ಆದ್ರೆ ತಾಳಿ, ಗುಂಡಕ್ಕಾದ್ರೆ ಉಂಗುರ, ಹಿಂಗಾದ್ರೆ ಚೈನ, ಈ ಬಳೆ ಆಕಾರ ಆದರೆ ಅದಕ್ಕೆ ಬಳೆ ಅಂತ ನಾವು ಇಟ್ಟಂತ ನಾಮರೂಪದ ವ್ಯವಹಾರಿಕ ಸತ್ತ ವಿನಃ ಪಾರಮಾರ್ಥಿಕ ಸತ್ತ ಅಲ್ಲಿ ಇಲ್ಲವೇ ಇಲ್ಲ. ಬಂಗಾರದ ಬಳೆ ಎಲ್ಲಿ ಅದ? ಬರೇ ಬಂಗಾರನೇ ಅದ. ಹಾಗೆ ನಿನ್ನಲ್ಲಿ ಏನದ, ನಿನ್ನ ಸ್ವರೂಪ ಬಿಟ್ಟು ಮತ್ತೊಂದು ಅಲ್ಲಿ ಇಲ್ಲವೇ ಇಲ್ಲ ಅಂತ ತಿಳ್ಕೊಂಡು ತೋರ್ತವಲ್ರಿ. ಮತ್ತೆ ಇದೇ ಹಂಗ ಸುಳ್ಳೇನಂದ್ರೆ, ಈ ಸುಳ್ಳನ್ನಂತ ಅನುಭವ ಕೊಟ್ಟನಲ್ಲ ನಾನು. ತಾಳಿಯಲ್ಲಿ ಇಲ್ಲೇನಾದ ತಾಳಿ, ಸರದಲ್ಲಿ ಸರ ಅದ, ಬಳೆಯಲ್ಲಿ ಏನದ? ಬಂಗಾರನೇ ಅದ, ಬಳೆಯಲ್ಲಿ ಅದ. ಅದರಂತೆ ನೀನು ತೋರಿದ್ರು ಕೂಡ ಮಿಥ್ಯಾ ಕಲ್ಪನೆಯಿಂದ ತೋರ್ತಾವ. ಕಲ್ಪನೆಯಲ್ಲಿ ತಾಳೆ ಅದ, ಕಲ್ಪನೆಯಲ್ಲಿ ಏನದ? ತಾಳೆ ಅದ, ಕಲ್ಪನೆಯಲ್ಲಿ ಆಭರಣಗಳವ, ಕಲ್ಪನೆಯಲ್ಲಿ ತರಂಗ ಅದ. ಅವಿದ್ರು ಕೂಡ ಹೇಗಾವ? ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಬಂಗಾರ ಬಿಟ್ಟು ಆಭರಣವಿಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಹಾಗಾಗಿ ನೀನು ದೇವ ಸ್ವರೂಪನೇ ವಿನಃ ಮತ್ಯಾವ ಸ್ವರೂಪ ಅಲ್ಲ ಎಂದು ತಿಳಿದರೆ ಇದೇ ನೇತ್ಯಾತ್ಮಕ ಸಮಾಧಿ ಎಂದು ಸ್ವರೂಪ ಸ್ಥಿತಿ ಇರೋದು. ಹಾಗಾಗಿ ಕೇವಲ ಅಧಿಷ್ಠಾನ ನಿರ್ವಿಕಾರವಾದ ತನ್ನ ಸ್ವರೂಪ ಸ್ಥಿತಿಯಿಂದಿರೋದು. ಹಾಗಾಗಿ ಅನುಭಾವಿಗಳು ತಮ್ಮ ಸ್ವರೂಪ ಸ್ಥಿತಿಯಲ್ಲಿರ್ತಾರೆ. ನಾನು ಬ್ರಹ್ಮ ಇದ್ದೇನೆ, ಆತ್ಮ ಇದ್ದೇನೆ ಅಂತ ನಿಶ್ಚಯ ಆಯ್ತಂದ್ರೆ ಅದರ ಮೇಲೆ ತೋರುವಂಥ ದೇಹದ ಯಾವುದೇ ನಾಮರೂಪದಿಂದ ತೋರುವಂಥ 25 ತತ್ವಗಳಾವ. ಜ್ಞಾನೇಂದ್ರಿಯಗಳಾವ, ಕರ್ಮೇಂದ್ರಿಯಾವ, ಪ್ರಾಣಾದಿಗಳಾವ, ಮನ, ಬುದ್ಧಿ, ಚಿತ್ತ, ಅಹಂಕಾರ ಎಲ್ಲವೂ ಕೂಡ ಇವು ಮಿಥ್ಯಾ ರೂಪದಿಂದ ತೋರ್ತಾವ. ಹಾಗಾಗಿ ಅವು ಎಲ್ಲವನ್ನ ತ್ಯಾಗ ಮಾಡೋದು ಅಂದ್ರೆ ಸುಳ್ಳನ್ನ ತ್ಯಾಗ ಮಾಡೋದು. ಸುಳ್ಳೇನು ತ್ಯಾಗ ಮಾಡು? ಆಭರಣ ತ್ಯಾಗ ಮಾಡು, ಬಂಗಾರ ತ್ಯಾಗ ಮಾಡಬೇಡ, ಮಡಿಕೆಗಳನ್ನ ತ್ಯಾಗ ಮಾಡು. ಇಲ್ಲಲ್ಲ ಅವು ಅಂದ್ರೆ ಬಿಡು, ಆ ನೋಡೋ ದೃಷ್ಟಿ ಬಿಡು ಅಂತ. ಮಣ್ಣು ನೋಡು. ಅದಕ್ಕೆ ನಾಮರೂಪಾತ್ಮಕ ಜಗತ್ತು ಯಾಕೆ ನೋಡ್ತಿದ್ದು? ನೀ ಬ್ರಹ್ಮನವನ್ನ ನೋಡಂದ್ರು ಅವರು. ಅಧಿಷ್ಠಾನ ಬ್ರಹ್ಮಲ್ಲ. ಹಾಗಾಗಿ ಬ್ರಹ್ಮವೆತ್ತಂತ ಸನ್ಮುನಿಗಳು ಯಾರು ಹೇಳಿದ್ರು? ಬ್ರಹ್ಮವೇ ತಾನಾಗಿರುವಂತ ಮುನಿಗಳು, ಜ್ಞಾನಿಗಳು ಹೀಗೆ ಹೇಳುತ್ತಿರುಪ್ಪರು ಅಂದ್ರೆ ಅವರು ನುಡಿತಾರೆ ನೋಡು ಅಂದ್ರು. ಮತ್ತು ಅವರು ನುಡಿದದ್ದು ಸತ್ಯ ಅನ್ಬೇಕು, ನಾವು ಅಜ್ಞಾನಿಗಳು ನುಡಿಯೋದು ಸತ್ಯ ಅನ್ಬೇಕು. ಜ್ಞಾನಿಗಳು ನುಡಿದದ್ದೇ ಸತ್ಯ. ಯಾಕಂದ್ರೆ ಸುಮ್ಮನೆ ನುಡಿಯಕ್ಕೆ ಹೊಂಟಿಲ್ಲ ಅವರು. ಸುಮ್ಮನೆ ನೀ ಬ್ರಹ್ಮ ಅಂತ ಹೇಳಿ ನಿನ್ನಿಂದ ಏನನ್ನು ಪಡೆದ ಅದನ್ನ ಅವರು. ಬ್ರಹ್ಮ ಅಂತ ಯಾರು ಸರ್ವಾತ್ಮಕ ಬೋಧ ಹೇಳ್ತಾರ ಅವರಲ್ಲಿ ಏನು ಪಡೆಯೋದಿರಂಗಿಲ್ಲ ನೋಡ್ರಿ. ಬ್ರಹ್ಮ ನೀವು ಅಲ್ಲ, ಬ್ರಹ್ಮ ಬೇರೆ ನಾವು ಬೇರೆ ಅಂತ ಯಾರು ಹೇಳ್ತೀವಿ ಅವರು ಏನಾದರೂ ಮಾಡಕ್ಕೆ ಅವಕಾಶ ಅದ, ಅಲ್ಲಿ ಅವಕಾಶ ಅವ. ಅದಕ್ಕೆ ಕರ್ಮ ಬೋಧನೆಯಲ್ಲಿ ಯಾಕೆ ಕೊಡೋತೋಗ ಅವಕಾಶ ಅದಂದ್ರೆ ಇದಕ್ಕೆ ಭೇದ ಅದಲ್ಲ. ಅವರು ಭೇದ. ನೀ ಪಾಪಿ, ನಾ ಪುಣ್ಯ, ನೀ ಸಣ್ಣವ, ನಾ ದೊಡ್ಡವ. ಈ ಭಾವನೆ ಇದ್ದದಕ್ಕಾಗಿ ಪಾಪಾತ್ಮ ಪುಣ್ಯ ಮಾಡ್ಬೇಕಂತ ಅಲ್ಲಿ ಹೋದ. ಸಣ್ಣವರಂತ ಹೇಳಿದ ಕಾರಣ ದೊಡ್ಡವರ ದರ್ಶನ ಮಾಡ್ಬೇಕಂತ ಇವನು ಹೊಂಟ. ಎಲ್ಲರೂ ಬ್ರಹ್ಮ ಸ್ವರೂಪ ಅಂತ ಹೇಳಿದಾಗ ಏನು ಮಾಡೋದಲ್ಲಿ? ಪಾಪ ಮಾಡಲಿಲ್ಲ ಅಂತಲ್ಲ, ಪಾಪವನ್ನ ಮೀರಿ ಪುಣ್ಯವನ್ನ ಮಾಡಿ ಸಂತರ ಸಹವಾಸನ ಮಾಡಿ ಬಹಳ ಮೇಲ್ಮಟ್ಟಕ್ಕೆ ಬಂದಂಥದ್ದು ಶಿಷ್ಯರ ದೊಡ್ಡ ಸಾಧನೆ. ಶಿಷ್ಯನ ಸಾಮಾನ್ಯ ಅಲ್ಲ. ಇವೆಲ್ಲವನ್ನ ದಾಟಿ ಮೇಲೆ ಬಂದವನು ಶಿಷ್ಯ. ಅವನು ಸಣ್ಣವನು,
ಅವನು ದೊಡ್ಡವನೇ. ಅಲ್ಲಿ ಏನಾದಂದ್ರೆ ನಾನೇ ನೀನು ನೀನೇ ನಾನಂತ ಹೇಳದಷ್ಟೇ ಅದು. ಸಮೀಪ ಬಂದನ ಶಿಷ್ಯ, ನಾನೇ ನೀನು ನೀನೇ ನಾನು. ಅದಕ್ಕಾಗಿ ಕೆಲವು ಕಡೆ ಬಹಳ ವಿಚಿತ್ರವಾಗಿ ಕಾರ್ಯಗಳನ್ನು ಮಾಡ್ತಾರೆ, ನೀವು ಕಣ್ಣಾರ ನೋಡಿರಿ. ಅದು ಇರಲಿ. ಈ ರೀತಿ ನೀತ್ಯಾತ್ಮಕ ಸಮಾಧಿ ಅಂತ ಇದು ಕರಿಬೇಕು. ಮತ್ತು ಸಾಕಾರವನು ನಿರಾಕಾರ ಎಲ್ಲವನು ತನ್ನ ಆಕಾರವ ಆ ನಿಜ ಪದದೊಳು ಜೋಗೆ ಗಾಣಿಸದೆ ಇರುತ್ತದೆ ನೇತ್ಯಾತ್ಮಕವೆಂದು ಸ್ವೀಕರಿಸು ಆ ಸಂಹಿತೆಯನ್ನು. ಈ ಸಮಾಧಿ ನೋಡು. ಸಾಕಾರ ನಿರಾಕಾರ. ಸಾಕಾರ ಅಂದ್ರೆ ಅದಕ್ಕೆ ಆಕಾರ ಇರ್ತದೆ. ಯಾವ್ದಾವ್ದು ಆಕಾರ ಅದ ಅದಕ್ಕೆ ಸಾಕಾರ. ಕಟ್ಟಿಗೆಗೆ ಆಕಾರ ಅದ, ಕಲ್ಲಿಗೆ ಆಕಾರ ಅದ, ದೇಹಕ್ಕೂ ಆಕಾರ ಅದ. ಪ್ರತಿಯೊಂದು ಜೀವಿಗೆ ಆಕಾರ ಅದಿಲ್ಲ. ಆ ಆಕಾರದಿಂದ ಕೂಡಿದ ಎಲ್ಲವನು ನಿರಾಕಾರವೆಲ್ಲವನು. ಇನ್ನು ಕೆಲವು ನಿರಾಕಾರ ಅವಲ್ಲ. ಒಳಗನು ನಿರಾಕಾರ ಅವ, ಹೊರಗ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಆಕಾರ ಅವ, ಮನ ಬುದ್ಧಿ ಚಿತ್ತ ನಿರಾಕಾರದ. ಅವೆಲ್ಲವನ್ನು ತನ್ನ ನಿಜ ಪದದಳು ಜೋಕೆಗಾಣದೆ ಇವೆಲ್ಲವೂ ಕೂಡ ಎಲ್ಲಿ ಕಾಣಲಾರ್ದಂಗೆ ಇಡಬೇಕಾಗ್ಯದ ಅಂತಂದ್ರೆ ನಿನ್ನ ನಿಜವಾದ ಪದ. ಪದ ಅಂದ್ರೇನು? ಬ್ರಹ್ಮ ಅಂತ, ನಿನ್ನ ಸ್ವರೂಪ. ಅಲ್ಲಿ ಯಾವುದಿಲ್ಲ ನೋಡಂದ್ರೆ. ಅಲ್ಲಿ ಸಾಕಾರ ಇಲ್ಲ, ನಿರಾಕಾರ ಇಲ್ಲ. ಅದು ಸಾಕಾರನಲ್ಲ, ನಿರಾಕರನಲ್ಲ. ಅಂತಲ್ಲಿ ಇರುವುದು ಹೇಗೆ ಅಂದ್ರೆ ತೋರ್ಲಾರ್ದಂಗೆ ಇರ್ಬೇಕು ನೋಡ್ರಿ. ಅದು ತೋರಂಗಿಲ್ಲ. ಅಲ್ಲಿ ಆಕಾರ ಇಲ್ಲದ ವಸ್ತುಗಳನ್ನ ನಿರಾಕಾರದಲ್ಲಿ ಇಟ್ಟಾಗ ತೋರ್ತವೆ. ನೀವು ಆಕಾರವನ್ನ ನಿರಾಕಾರದಲ್ಲಿ ಲಯ ಮಾಡಬೇಕು. ನಿರಾಕಾರವನ್ನ ಮಹಾಕಾರದಲ್ಲಿ ಲಯ ಮಾಡಿದಾಗ ಅಲ್ಲಿ ಏನು ತೋರಂಗಿಲ್ಲ. ಮಲ್ಲಿ ಆಕಾರ ಇದ್ದು ಎಲ್ಲಿ ಲಯ ಮಾಡ್ತಿದ್ದಿ? ನಿರಾಕಾರದಲ್ಲಿ ಮಾಡಬೇಕು. ಅದೇ ಘಟಾಕಾಶ, ಮಠಾಕಾಶ, ಮಹಾಕಾಶ. ಕೊಡದಗಳು ಬೈಲು ಲಯ ಮಾಡಿದೆ ಎಲ್ಲಿ ಹೋಯ್ತು? ಮಠದಾಗ ಸೇರ್ತದ. ಅದು ಮಠದಾಗ ಆದೀಗ ಸದ್ಯ. ಮಠದಗಳ ಬೈಲು ಮಠ ಕೆಡಿದಾಗ ಎಲ್ಲಿ ಹೋಯ್ತು? ಘಟದ ಆಕಾಶ ಮಠದಾಗ ಸೇರಿತ್ತು, ಘಟಾಕಾಶ ಮಠಾಕಾಶ ಎರಡು ಆಕಾಶ ಸೇರಿ ಮಹಾಕಾಶದಲ್ಲಿ ಹೋಯ್ತು. ಅದಕ್ಕೆ ಆಕಾರವನ್ನು ಮೊದಲು ನಿರಾಕಾರದಲ್ಲಿ ಲಯ ಮಾಡೋದು ಬರಬೇಕು. ಆಕಾರವನ್ನು ನಿರಾಕಾರದಲ್ಲಿ ಲಯ ಮಾಡಬೇಕಾಗಿತ್ತಂದ್ರೆ ಆಕಾರದ ವಸ್ತುಗಳೆಲ್ಲವೂ ನಾನು ಅಲ್ಲ ಅನ್ನುವಂಥ ನಿಶ್ಚಯ ಜ್ಞಾನ ಆಗ್ಬೇಕು. ಸುಮ್ಮನೆ ಆಗ್ತದೇನು? ಅವು ನಾನು ಅಲ್ಲಂದಾಗಲ್ಲ. ನೀನು ಅಲ್ಲಂದಾಗ ಎಲ್ಲಿ ಹೋದವು? ನಿರಾಕಾರಲ್ಲಿ ಹೋದವು. ಈ ಆಕಾರ ನಿರಾಕಾರಲ್ಲಿ ಹೋದವು. ಈ ದೇಹ ಬಿಟ್ಟಾಗ ಈ ನಿರಾಕಾರ ಕೂಡ ಎಲ್ಲಿ ಹೋಯ್ತು? ಮಹಾಕಾರದಲ್ಲಿ ಲಯ ಆಯಿತು. ಹೀಗೆ ಸಾಕಾರಗಳಾದ ಪದಾರ್ಥ ಯಾವುದು ಅಂತ ಹೇಳಿದ್ರೆ ಅವನು ಹೇಳಿದರು. ಯಾವಪ್ಪ? ಯಾವುದಕ್ಕ ಸಾಕಾರ ಅಂದ್ರೆ ಕಾಣುವಂಥ ಪದಾರ್ಥಗಳು ಅಂದ್ರೆ ಅವರೇ ಹೇಳ್ತಾರ, ಅಣುಗಳ ಲಯ ಮಾಡೋದು, ಸೇರಿಸೋದು. ಧರಣಿ, ಜಲ, ಅನಲ, ಮರುತ, ಅಂಬರಾದಿ ನಿಖರವಿವು ಗುಣಧರ್ಮತತಿಗಳು ಬೆರೆಸಿ ಕಾಣಿಸಿ ಕೊಳುತೀಹವಾಗಿ ಸಾಕಾರದ ಇರವೆಂದು ತರಳಾಕ್ಷಿ ತಿಳಿ ನೀನು ಅಂದ್ರು. ಚಂಚಲವಾದ ನೇತ್ರವುಳ್ಳಂತ ಮೈತ್ರಿ, ನಾ ಹೇಳ್ತೀನಿ ನೀ ತಿಳಿ. ಧರಣಿ ಅಂದ್ರೆ ಮೊದಲು ಭೂಮಿ ತಗೋಬೇಕು. ಭೂಮಿಯನ್ನ ಎಲ್ಲಿ ಲಯ ಮಾಡಬೇಕು? ಜಲ. ಅದಕ್ಕೆ ಧರಣಿ ಜಲ. ಭೂಮಿಯಲ್ಲಿ ಲಯ ಆಯ್ತೀಗ ನೀರಲ್ಲಿ. ಅದಕ್ಕೆ ಅನುಭವ ಬೇಕಲ್ಲ. ನೀರಿದ್ದಲ್ಲಿ ಭೂಮಿ ಕಾಣ್ತದೇನು? ಮತ್ತೆ ಭೂಮಿ ಇಲ್ಲೇನಲ್ಲಿ
ಭೂಮಿ ಆದಂತಿದ್ದಿ ಕಾಣಂಗಿಲ್ಲ ಅಂತಿದ್ದಿ. ಯಾಕೆ ಕಾಣವಲ್ತು? ನೀರಿನಲ್ಲಿ ಲಯ ಆಗ್ಯದ, ಅನುಭವಕ್ಕೆ ಹೋಗ್ಬೇಕಲ್ಲ. ಈ ಭೂಮಿ ನೀರಲ್ಲಿ ಲಯ ಆಯ್ತು, ಇದು ಕೂಡ ಎರಡು ಎಲ್ಲಿ ಲಯ ಆಗ್ಬೇಕು? ಅನಲ. ಅನಲ ಅಂದ್ರೆ ಬೆಂಕಿ. ಮತ್ ನೀರು ಕಾಸ್ರಿ, ನೀರು ಕಾಸ್ಕಂತೀರ್ರಿ, ನೀರು ಇರಂಗಿಲ್ಲ. ಅವು ಯಾಕೆ ಇರಂಗಿಲ್ಲ? ಹಾವಿಯಾಗಿ ಓಡ್ತಾವ, ಲಯ ಅದು ಇಲ್ಲ. ಎಲ್ಲಿ ಲಯ ಆದವು? ಬೆಂಕಿಯಲ್ಲಿ ಲಯ ಆದವು. ಇವು ಮೂರು ವಾಯುವಿನಲ್ಲಿ, ಮರುತ ಅಂದ್ರೆ ವಾಯು, ಗಾಳಿ ಅಂದ್ರೆ ವಾಯು. ಇವು ನಾಲ್ಕು ಎಲ್ಲಿ? ಅಂಬರಾದಿ ಆಕಾಶದಲ್ಲಿ ಯಾವುದೂ ಇಲ್ಲ. ಹೀಗೆ ಈ ಸಮೂಹಗಳು ಗುಣಕರ್ಮ ತದಿಗಳು ಅಂದ್ರು. ಅಂದ್ರೆ ಹೇಗೆ ಲಯ ಆತವ ಅಂದ್ರೆ ತಮ್ಮ ತಮ್ಮ ಗುಣಗಳೇನವ ಆ ಗುಣಗಳಿಂದ ಲಯ ಆಗ್ತಾವ. ಗುಣ ಬಿಟ್ಟು ಲಯ ಆಗೋದಿಲ್ಲ, ಗುಣದಿಂದ ಲಯ ಆಗ್ತಾವ. ಗುಣದಿಂದ ಲಯ ಆಗ್ತಾವ ನೋಡ್ರಿ ಅವು. ಕಾರಣ ಭೂಮಿಯು ಗಂಧದಿಂದಲೂ ಧಾರಣ ಕರ್ಮ, ಹೌದಿಲ್ಲ? ಅದು ಹೊರುವುದು. ಜಲವು ರಸಗುಣದಿಂದಲೂ ಕೆಳಮುಖವಾಗಿ ಹರಿಯುವುದು. ಅಲ್ಲಿದ್ರೆ ಮೇಲ್ಮುಖವಾಗಿ ಹೋಗ್ತದೆ, ಕಾಷ್ಟ. ಅಗ್ನಿಯು ರೂಪಗುಣದಿಂದಲೂ ದಹನ ಆಗ್ತದ. ಹೀಗೆ ವಾಯು ಸ್ಪರ್ಶ ಗುಣದಿಂದಲೂ ಗಮನ ಕರ್ಮದಿಂದಲೂ ಕೂಡಿದ್ದು. ಇವೆಲ್ಲವೂ ಆಕಾಶದ ಶಬ್ದಗುಣದಿಂದಲೂ ಅವಕಾಶ ಕರ್ಮದಿಂದಲೂ ಕೂಡಿದ್ದು. ಈ ಪ್ರಕಾರ ಭೂಮಿಯಾದಿ ಪಂಚಭೂತಗಳು ತಮ್ಮ ಗುಣ ಕರ್ಮ ಆದಿ ಸಮೂಹದಿಂದ ಕೂಡಿ ದೃಶ್ಯಗಳಾಗಿ ಅರಿಸಿಕೊಳ್ಳುವುದರಿಂದ ಇವಕ್ಕೆಲ್ಲ ಸಾಕಾರ. ಇವು ತಿಳಿಯತ್ವಲ್ಲ. ಅವು ಭೂಮಿ ಅಂತ ಯಾಕಂತೀವಿ? ಪೃಥ್ವಿ, ಭೂಮಿ, ಕ್ಷೇತ್ರ, ಧಾರಣ ಕಠಿಣತ್ವ ಆದ್ರೆ ಇದಕ್ಕೆ ಭೂಮಿ ಅಂತೀವಿ. ನೀರಂತ ಯಾಕೆ ಕರೆದ್ವಿ? ಹರಿತದ, ಆ ಗುಣ ಕರ್ಮದಿಂದ ಕೂಡದ. ಹಿಂಗೆ ಒಂದೊಂದು ವಿಷಯಗಳಿಂದ ತಿಳಿತೀವಿ, ತಿಳಿಸುವಂತವ. ಅದಕ್ಕೆ ಸಾಕಾರ ಅಂತ ಅರ್ಥ ಆಯ್ತು. ಈ ಒಂದು ನಿರಾಕಾರವಾದ ಯಾವುವು? ಇವೆಲ್ಲ ಸಾಕಾರ. ಜೀವ ಅಗ್ನಿಮತ್ತಾದಿ ಭಾವವು ತನ್ನೊಡ ಆವಾಗ ಒಂದಿ ತೋರ್ಪದರಿಂದ ಕೋವಿದೆ ನೀನು ಅವನು ಅರಿ ನಿರಾಕಾರ ಎಂದು ಓ ವಿವೇಕಾದಿ ಮುಖದೊಳು ಅಂದ್ರು. ಜೀವಜ್ಞ ಅಂದ್ರೇನು? ನಾನು ಅಜ್ಞ ಜೀವನು, ಅಲ್ಪಜ್ಞನು, ನಾನು ಏನು ಅರಿಯದವನು, ತಿಳಿಯದವನು ಜೀವನ ಅವಲ್. ಮತ್ತೆ ಮರ್ತ್ಯ ಅಂದ್ರೆ ಮನುಷ್ಯನು. ಆದಿ ಮೊದಲಾದಂದ್ರೆ ಎಲ್ಲ ಲೋಕದಲ್ಲಿ ಇರುವಂತ ಎಲ್ಲವೂ ಕೂಡ ಸಂಬಂಧವಾಗಿ ತೋರುವುದರಿಂದ ಬಲ್ಲಂತ ಮೈತ್ರೆ ಇವು ನಿರಾಕಾರ ನೋಡು. ಜೀವನಿಗೆ ಆಕಾರ ಅದೇನು? ಆಮೇಲೆ ನಾನು ಜೀವ ಅಜ್ಞಾನಂತೀವಿ. ಮನುಷ್ಯ ಎಂಬ ಮೊದಲಾದ ಭಾವನೆಗಳು ಯಾರಲ್ಲಿ ಬಂದವ? ಜೀವನಲ್ಲಿ ಬಂದವಲ್ಲ. ತನ್ನಲ್ಲಿ ವ್ಯವಹಾರ ಕಾಲಕ್ಕ ಆಗಿಂದಾಗೆ ಇವೆಲ್ಲ ತೋರ್ತಾ ಇರ್ತಾವ. ಅವುಗಳೆಲ್ಲವನ್ನು ನೀನು ವಿವೇಕದಿಂದ ಕಂಡು ನಿರಾಕಾರವೆಂದು ತಿಳಿ. ಇವು ಎಲ್ಲ ತಿಳ್ಕೊಂಡವು ನಿರಾಕಾರ. ಜೀವನಿಗೆ ಆಕಾರ ಇಲ್ಲ, ತಾನು ತಿಳ್ಕೊಂಡ ಅಜ್ಞಾನಕ್ಕೂ ಆಕಾರ ಇಲ್ಲ. ಅದೇನು ಇಲ್ಲದಿದ್ರು ಅನ್ಕೊಂಡ ನಾವು. ಹೀಗೆ ಅವುಗಳನ್ನ ನಿರಾಕಾರ ಅಂತ ತಿಳಿಬೇಕಾಗಿದ್ರೆ ಮತ್ತೆ ಗುರುಮುಖದಿಂದ ವಿವೇಕಾದಿಯಿಂದ ತಿಳಿದಾಗ ಮಾತ್ರ ನೀನು ಅವುಗಳನ್ನ ನಿರಾಕಾರ ಅಂತ ಹೇಳಕ್ ಬರ್ತದ ನೋಡ್ರಿ. ಇವು ಗೊತ್ತಿಲ್ಲಲ್ಲ ನಮ್ಗ. ಆಕಾರದ ಕೆಲವು ಗೊತ್ತು, ಕೆಲವು ವಸ್ತುಗೆ ಆಕಾರ ಅಂದಿವಿ. ಇವಕ್ಕೆಲ್ಲ ಆಕಾರ ಹೇಳ್ತಾ ಬಂದ್ರಲ್ಲ, ದೊಡ್ಡ ಹೇಳಿದ್ರು. ಇನ್ನು ಸಣ್ಣ ಪದಾರ್ಥಗಳಿಗೆ ಆಕಾರ ಏನು ದೊಡ್ಡ ಮಾತಲ್ಲ. ಹಾಗಾಗಿ
ಇದರಿಂದ ಯೋಗಿಗೆ ಭವಬಂಧವದು ಪಿಂಗಿ ತವೇ ಸುಖಾತ್ಮಕ ಮುಕ್ತಿ ಘಟಿಪದು. ಯುವತಿ ಕೇಳು ಆ ಯೋಗಿವರನ ಸಂಗತಿಯಿಂದೇ ಸವನಿಪದು ಅಖಿಳರ್ಗೆ ಮನದೊಲ್ಮೆ ಅಂದ್ರು. ಅಂದರೆ ಮನಸ್ಸಿನ ಏನು ಇಚ್ಛೆ ಮಾಡ್ತದೆ ಆ ಎಲ್ಲ ಇಚ್ಛಿತ ವಸ್ತುಗಳು ಸಹಿತವಾಗಿ ಮುಕ್ತಿ ಕೂಡ ನಿನಗೆ ಆಗ್ತದೆ ನೋಡಂದ್ರು. ಈಗ ತಿಳ್ಕೊಂಡ್ರೆ ಈ ಸಮಾಧಿಗಳ ಐದೇನು ಹೇಳಿದ್ರಲ್ಲ, ಯಾವ ಯೋಗಿ ಪ್ರಾರಂಭದ ಸವಣಾಖ್ಯಾದ 5 ಸಮಾಧಿ ಹೇಳಿರಲ್ಲ, ಅವುಗಳನ್ನು ಅಭ್ಯಾಸ ಯಾರು ಮಾಡ್ತಾ ಹೋಗ್ತಾರೋ ಅವನಿಗೆ ಸುಖವಾದ ಮುಕ್ತಿ ದೊರೆಯುತ್ತದೆ. ಮತ್ತು ಮುಕ್ತಿ ಸುಖ ಪ್ರಾಪ್ತಿ ಆಯ್ತಂದ್ರೆ ಅದು ಸುಖ ಯಾವಾಗ ಪ್ರಾಪ್ತಿ ಆಗ್ತದ ವಿಚಾರ ಮಾಡ್ಬೇಕಲ್ಲ. ಸುಖ ನನಗೆ ಆಯಿತು ಅಂತಂದ್ರೆ ಸುಖ ನಿನಗಾಗಿಲ್ಲ. ದುಃಖ ಓದೋದಕ್ಕೆ ನೀನು ಸುಖ ಅಂತ ನೀನು ಅನ್ಕೊಂಡಿದ್ದೆ. ಸುಖ ಎಲ್ಲಿ ತರ್ತದೆ? ಕತ್ತಲು ಹೋಯಿತು ಅಂದ್ರೆ ಏನರ್ಥ? ಕತ್ತಲು ಹೋಯಿತು ಅಂದ್ರೆ ಬೆಳಕು ಬಂದದ ಅಂತ. ಬೆಳಕಿಲ್ಲದಕ್ಕೆ ಕತ್ತಲಿತ್ತು, ದುಃಖ ಇದ್ದದಕ್ಕೆ ಸುಖ ಇದ್ದಿಲ್ಲ ನನಗ. ಈಗ ವಿಚಾರ ಮಾಡಿ ದುಃಖ ಯಾಕಾಗ್ಯದ ಅಂತ ತಿಳ್ಕೊಂಡಲ್ಲ, ಆ ತಿಳ್ಕೊಂಡು ದುಃಖ ಯಾವಾಗ ಹೋಯ್ತಲ್ಲ ಅವಾಗೇ ಸುಖದ ಪ್ರಕಟ ಆಗ್ತದ. ನಾವೇನು ಪಡೆದದ್ದಲ್ಲ, ಅದು ಬೆಳಕನ್ನು ನಾವು ಪಡೆದದ್ದಲ್ಲ. ಕತ್ತಲು ಹೋದಾಗ ಬೆಳಕು ತಾನಾಗಿ ಆಗ್ತದ. ಹಾಗೆ ಸುಖದ ಮುಕ್ತಿ ದೊರೆಯುತ್ತದೆ, ದುಃಖಕರವಾದ ಬಂಧನ ನಿವೃತ್ತಿ ಆಗ್ತದೆ. ಮೋಕ್ಷ ಯಾವಾಗ ಆಗ್ತದ? ಬಂಧ ಯಾವಾಗ ಹೋಯ್ತದ್ರೆ ಮೋಕ್ಷ ತಾನೇ ಆಗ್ತದ. ಕೈ ಕಟ್ಟಿ ಬೇಡಿ ಹಾಕಾರಂದ್ರೆ ಬಂದ್ ಆಗ್ಯದ, ಬಿಚ್ಚಿದ್ರೆ ಬಿಡುಗಡೆ ಆಯ್ತು. ಕೈಯನ್ನು ಹೊಸದಾಗಿ ಬಂದವ ನಿನಗೆ. ಮೊದಲ ಅದನ್ನು ಕೂಡ ಬಂದ್ ಆಗಿ ದುಃಖ ಕೊಟ್ಟಿದ್ದವು. ಈಗ ಅದೇ ಕೈಗಳು ನಿನ್ಗೆ ಸುಖ ಕೊಡ್ತಾವಲ್ಲ. ದುಃಖಕ್ಕೆ ಕೈ ಸುಖಕ್ಕೆ ಕೈ ಬೇರೆ ಅವೇನು? ಅದೇ ಕೈಗೆ ಮೊದಲು ಬಂದ್ ಆಗಿತ್ತು, ಅದು ಬಿಚ್ಕೊಂಡು ನೀನು ಆರಾಮಾಯ್ತು ನೋಡಿ. ಅದಕ್ಕೆ ಇಲ್ಲದಂತ ಅಜ್ಞಾನದಿಂದ ಅವಿಚಾರದಿಂದ ಇವೆಲ್ಲವನ್ನ ಬಂಧನ ಮಾಡ್ಕೊಂಡಿದ್ದೆ. ವಿಚಾರದಿಂದ ಅವನ ಬಿಟ್ಟು ನೀನು ಸುಖ ಆದಿ. ಏನದ? ಹೀಗೆ ಯೋಗೀಶ್ವರನ ಎಂಥ ಮುಕ್ತಿ ಸ್ವರೂಪನಾದಂಥ ಯಾರು ಈ ಸಮಾಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ತಿಳಿದಂಥ ಒಬ್ಬ ಯೋಗಿಯ ಸಹವಾಸ ಮಾಡಿದ ಸಾಕು. ಯೋಗಿಯಲ್ಲ, ಅಂಥ ಯೋಗಿಯ ಸಹವಾಸ ಯಾವ ಭಕ್ತರು ಮಾಡುವರು ಅವರಿಗೆ ಅಂಥ ಯೋಗಿಯಿಂದ ತಮ್ಮ ಭೋಗ ಮೋಕ್ಷ ರೂಪ ಇಷ್ಟ ಅನಿಷ್ಟ ಫಲಗಳನ್ನು ಪಡೆಯುವರು ಅಂದ್ರು ಅವರು. ಅಷ್ಟು ಸಾಮರ್ಥ್ಯ ಯೋಗಿಗಳಲ್ಲಿ. ಮತ್ತು ಯಾಕೆ ತಿರುಗಾಡ್ತಾರೆ ಜಗತ್ತು ಜ್ಞಾನಿಗಳಲ್ಲಿ? ಮೊನ್ನೆ ಈ ಕುಂಭಮೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಅಲ್ಲಿ ಅವ್ರಿಗೇನಂತಾರಲ್ಲ ನಾಗಸಾಧುಗಳ ದರ್ಶನಕ್ಕೆ ಯಾಕೆ ಹೋದ್ರು? ಸಾಮರ್ಥ್ಯ ಶಕ್ತಿ ಇರ್ತದೆ ಅವರ ಸಹವಾಸ ಸಂಘದಿಂದ ನಮಗೆ ಏನಾದರೂ ಬರ್ತದಂತ ಅವ ನೇಮ ಅವ. ಅದಕ್ಕೆ ದರ್ಶನ ಸ್ಪರ್ಶನಂ ಸಂಭಾಷಣಂ ಅಂತ ಬರ್ದಾರ. ಯೋಗಿಯ ದರ್ಶನದಿಂದನೂ ಲಾಭ ಆಗ್ತದೆ, ಅವನು ಸ್ಪರ್ಶ ಮಾಡಿದ್ರೆ ಲಾಭ ಆಗ್ತದೆ. ಸಂಭಾಷಣೆ ಅಂದ್ರೆ ಈಗೇನು ಹೇಳೋದು ಕೇಳೋದು ನಡೆದಲ್ಲ, ಇದರಿಂದ ಮೋಕ್ಷ ಆಗ್ತದೆ ನೋಡ್ರಿ. ದರ್ಶನ ಸ್ಪರ್ಶನದಿಂದ ಭೋಗ ಪ್ರಾಪ್ತಿ ಆಗ್ತದೆ, ಮತ್ತೆ ಭಾಗ ಮಾಡ್ಬೇಕಾಗ್ತದೆ. ಸಂಭಾಷಣೆಯಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಎಷ್ಟು ವ್ಯತ್ಯಾಸ ಅವ. ಇಲ್ಲಂದ್ರೆ ಅಷ್ಟು ಮಾಡಿದ್ರೆ ಸಾಕಾಗಿತ್ತು. ವೇದ ಪುರಾಣ ಶ್ರವಣ ಮನನ ನಿಧಿದಾಸ
ಇವೆಲ್ಲ ಯಾಕೆ ಹೇಳ್ತಿದ್ರು? ಒಂದ್ಸಲ ಪ್ರಯತ್ನ ಮಾಡಿ ಹೋಗಿ ಅಂತ ಮಹಾತ್ಮನ ಭೇಟಿಯಾಗಿ ಬಂದು ಸಾಕಾಗಿತ್ತು, ಎಲ್ಲ ಆತಿದ್ದು. ಆಗೋದಿಲ್ಲ ಅಂತಲ್ಲ, 2 ಆಗ್ತಾವ, 3ನೇದ್ದು ಇದು ಆಗ್ತದ, ಅವಾಗ ಆಗ್ತದ. ಅದಕ್ಕೆ ದರ್ಶನ ಸಂಭಾಷಣೆ ಮಾಡಿ ಬರಬೇಡ ಅಂತ ಹೇಳಿಲ್ಲ, ಅವರ ಸಹವಾಸ ಅಂತ ಇಟ್ರು. ಸಹವಾಸಕ್ಕೆ ಏನು ಬೇಕಾಗ್ಯದ? ಸಂಭಾಷಣೆ ಬೇಕು. ಸಹವಾಸಕ್ಕೆ ಸಂಭಾಷಣೆ ಬೇಕಿಲ್ಲ. ಅದಕ್ಕೆ ಬಹಳ ಅನುವಿನಿಂದ ಶಬ್ದಗಳು ಹಾಕಿರ್ತಾರ ಮಹಾತ್ಮರು. ಹೀಗೆ ಸಮಾಧಿ ಭೇದವನ್ನ ಇಲ್ಲಿವರೆಗೂ ನಾವು ಹೇಳ್ತಾ ಬಂದೀವಿ ಅಂತ ಮಹಾತ್ಮರು ಹೇಳ್ತಾ ಬಂದ್ರು. ಈ ಒಂದು ರೀತಿಯಿಂದ ನಾವು ವಿಚಾರ ಮಾಡಿದಾದರೆ ಯಾವ ಜ್ಞಾನವನ್ನ ಪಡೆದು ಮುಕ್ತನಾಗಬೇಕಾಗಿತ್ತು ಅಂತ ಹೇಳಿದ್ರೆ ಮಹಾತ್ಮರು ಅನಂತ ಮಾತುಗಳನ್ನ ಹೇಳ್ತಾ ಬಂದರೆ ನಮಗೆ ಬೇಕಿದ್ದ ವಿಚಾರವನ್ನ ವಿಚಾರ ಮಾಡೋಣ. ನಾವು ಜ್ಞಾನ ಯೋಗದಿಂದ ನಾನಾರು, ನನ್ನ ಸ್ವರೂಪೇನು, ಆ ಭೇದ ರೂಪದಿಂದ ಕೂಡಿದ ಜಗತ್ತು, ಜೀವ, ಈಶ್ವರನಿಗೆ ವ್ಯತ್ಯಾಸ ಏನು ಅನ್ನುವಂಥ ವಿಚಾರವನ್ನ ಮಾಡಿ ತಿಳಿದುಕೊಳ್ಳುವುದೇ ಜ್ಞಾನ. ಅದು ಜ್ಞಾನ. ಆ ಜ್ಞಾನ ಏನು ಮಾಡ್ತದಂದ್ರೆ ಅರ್ಥ ಪ್ರಕಾಶಕಂ ಜ್ಞಾನಂ. ಜ್ಞಾನ ಅಂತ ಯಾವುದಕ್ಕೆ ಹೇಳಬೇಕು ಅಂದ್ರೆ ಯಾವುದೇ ವಸ್ತುವನ್ನ ಪ್ರಕಾಶ ಮಾಡೋದಕ್ಕೆ ಜ್ಞಾನ ಅಂತೀವಿ. ಒಂದು ಬ್ಯಾಟ್ರಿ ಆದ ಕೈಯಲ್ಲಿ, ಇದಕ್ಕೆ ಬ್ಯಾಟ್ರಿ ಅಂತೀವಿ. ಅದಕ್ಕೆ ಇನ್ನೊಂದು ಮನೆ ಅಥವಾ ಮಠ ಅಂತೀವಿ. ಮನೆ ಮಠ ಬ್ಯಾಟ್ರಿಯನ್ನ ನೋಡಂಗಿಲ್ಲ. ಅದು ಬ್ಯಾಟ್ರಿ ಪ್ರಕಾಶದಿಂದ ಮನೆಯನ್ನ ಮಠವನ್ನ ಕತ್ತಲಾಗಿ ನೋಡಕ್ ಬರ್ತದ, ಹೌದಿಲ್ಲ? ಬ್ಯಾಟ್ರಿ ಸಹಾಯದಿಂದ ಮನೆಯನ್ನ ಮಠವನ್ನು ನೋಡಬಹುದು ಕತ್ತಲಲ್ಲಿ. ಮನೆ ಮಠಗಳು ಬ್ಯಾಟ್ರಿನ ತಿಳ್ತೇವೆ ನಾವು? ಇಲ್ಲ. ಅದರಂತೆ ನಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಜ್ಞಾನ ಏನಾದ ವಿಷಯಗಳನ್ನ ಪ್ರಕಾಶ ಮಾಡುವುದೇ ಜ್ಞಾನ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳನ್ನ ಪ್ರಕಾಶ ಮಾಡೋದು ಯಾವುದು? ಅದು ಜ್ಞಾನ, ಬ್ಯಾಟ್ರಿ ಅದು. ಹೀಗೆ ಜೀವ ಬ್ರಹ್ಮಕ ಅಭೇದ ನಿಶ್ಚಯಕ ನಾಮ ಜ್ಞಾನ ಕೈಹಿ ಹೈ ಅಂತರ ಮತ್ತೆ ಮಹಾತ್ಮರು. ಜೀವ ಮತ್ತು ಬ್ರಹ್ಮ ಈ ಅಭೇದ ನಿಶ್ಚಯದ ಹೆಸರಿಗೆ ಜ್ಞಾನ ಅಂತ ಕರೀತಾರೆ. ಮತ್ತೆ ಜೀವ ಬ್ರಹ್ಮ ಅಭೇದ ದರ್ಶನ ಮಾಡೋದಕ್ಕೆ ಜ್ಞಾನ. ಅದಕ್ಕೆ ಅಭೇದ ದರ್ಶನಂ ಜ್ಞಾನಂ ಅಂತನೂ ಸಣ್ಣದಾಗಿ ಹೇಳ್ಯಾರ. ಭೇದ ಮಾಡೋದು ಜ್ಞಾನ ಅಲ್ಲ. ಎಲ್ಲಿವರೆಗೂ ಭೇದ ಮಾಡೋದದ ಅದು ಅಜ್ಞಾನಕಾರಿ. ಅದು ಅಜ್ಞಾನಕಾರಿ ಅಲ್ಲ ನೋಡ್ರಿ. ಭೇದ ಎಲ್ಲಿವರೆಗೆ ಅದ? ಅಜ್ಞಾನಕಾರಿ ಅದ. ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಎಲ್ಲವನ್ನ ಸರ್ವಾತ್ಮಕ ನೇತ್ಯಾತ್ಮಕ ಸಮಾಧಿಯಿಂದ ಆ ಬ್ರಹ್ಮನೇ ನಾನಂತ ತಿಳಿದ ಮೇಲೆ ನಿನ್ನಲ್ಲಿ ಭೇದ ಹೆಂಗ್ ಬರ್ತದ? ಆ ಜ್ಞಾನವೇ ನಿಜವಾದ ಜ್ಞಾನ. ಅದಕ್ಕಾಗಿ ಈ ಜ್ಞಾನವನ್ನು ಯಾರಿಂದ ಪಡಿಬೇಕು ಅಂತ ಹೇಳಿದ್ರೆ ಜ್ಞಾನಂ ಶಾಸ್ತ್ರತಃ ಒಂದನೇದ್ದು. ಎರಡನೇದ್ದು ಆಚಾರ್ಯ ತಸ್ಯ ಆತ್ಮಾದಿ ಪದಾರ್ಥನಾಂ ಆವಗಂ ಜ್ಞಾನಂ. ಕತ್ತಲನ್ನು ಯಾವುದರಿಂದ ನೋಡಬೇಕು? ಬ್ಯಾಟ್ರಿ ಸಹಾಯದಿಂದ ನೋಡ್ಬೇಕು. ನೀವು ಕತ್ತಲನ್ನು ತಿಳಿಬೇಕಾದ್ರೆ ಬೆಳಕಬೇಕು. ಅದರಂತೆ ಈ ಜ್ಞಾನವನ್ನು ತಿಳಿಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅಂದ್ರೆ ಶಾಸ್ತ್ರದಿಂದಲೂ, ಅಂತಹ ಶಾಸ್ತ್ರವನ್ನ ಬಲ್ಲಂತ ಆಚಾರ್ಯರಿಂದಲೂ. ಅದಕ್ಕೆ ಜಗತ್ತೆಲ್ಲ ಶಂಕರ ಆಚಾರ್ಯರಿಗೆ ಯಾಕ ಅಷ್ಟು ಮಹತ್ವವನ್ನು ಕೊಟ್ಟರು ಅಂದ್ರೆ ಆಚಾರ್ಯರವರು. ಹಾಗೆ ಆತ್ಮ ಮೊದಲಾದ ಪದಾರ್ಥಗಳನ್ನು ತಿಳಿದು ನಿಶ್ಚಯಿಸುವುದೇ ಜ್ಞಾನ. ಆತ್ಮ ಅರ್ಥ ಅಂದ್ರೇನು? ಪದಾರ್ಥ ಅಂದ್ರೆ ಅನಾತ್ಮ.
ಈ ದೇಹದಲ್ಲೇ ದೇವರಾನ ಅಂತ ಎಲ್ಲರೂ ಹೇಳ್ತಾರ. ದೇಹದಲ್ಲೇ ದೇವರಾನ, ದೇಹದಲ್ಲೇ ಆತ್ಮನ, ದೇಹದಲ್ಲೇ ಪರಮಾತ್ಮನ, ದೇಹದಲ್ಲೇ ಲಿಂಗಾನ ಅಂತಾರೆ. ದೇಹದಲ್ಲೇ ಆತ್ಮ, ಪರಮಾತ್ಮ, ದೇವರು, ಲಿಂಗ ಇದ್ರೆ ನಾವು ಹೊರಗಡೆ ನೋಡ್ಲಿಕ್ಕೆ ಶುರು ಮಾಡಿವಿನ ಒಳಗ ಎಲ್ಲಿ ಲಿಂಗ ಅದ, ಎಲ್ಲಿ ಆತ್ಮ ಅದ, ಎಲ್ಲಿ ದೇವರಾನ ಅಂತ ನಾವು ನೋಡಕ್ ಹೋಗಿವೇನು? ಈ ರೀತಿ ನೋಡ್ಲಿಕ್ಕೆ ಹೋಗುವುದೇ ಜ್ಞಾನ. ಈ ರೀತಿ ಹೋಗೋದು ಜ್ಞಾನ, ಬೇರೆ ರೀತಿ ಹೋಗೋದು ಜ್ಞಾನ ಅಲ್ಲ ಅಂತಾರವರು. ಹಾಗಾಗಿ ಮಹಾತ್ಮರು ಅನಂತ ರೀತಿಯಿಂದ ವ್ಯರ್ಥವಾದ ಕಾಲವನ್ನು ಕಳೆಯಬೇಡ ಅಂದ್ರು. ಭಾಳ ಸಲ ಹೇಳಿವದನ್ನ ಮತ್ತೊಂದ್ಸಲ ಹೇಳ್ಬೇಕಂದ್ರೆ, ಆಕಾರವಲ್ಲದ ನಿರಾಕಾರದ ಲಿಂಗವ ಕೈಯಲ್ಲಿ ಹಿಡಿದು ನಾವು ಅಂಗದಲ್ಲಿ ಇರುವಂತ ಲಿಂಗಕ್ಕೆ ನನ್ನ ಅನಂತ ವಂದನೆಗಳಂತ ಶಾಸ್ತ್ರ ಹೇಳುವಾಗ ಹೇಳ್ತೀವಿ. ಮ್ಯಾಲೆ ಕುಂತವ್ರು ಕೆಳಗಿನ ಹೇಳ್ತೀವಿ. ನಿಮ್ಮೆಲ್ಲರ ಅಂಗದಲ್ಲಿ ಇರುವ ಲಿಂಗಕ್ಕೆ ನನ್ನ ವಂದನೆಗಳು ಅಂತೀವಿ. ಅಲ್ಲಿ ಹೇಳ್ತೀವಿ, ಮತ್ತೆ ಅಲ್ಲಿ ಹೇಳುವಾಗನೇ ನಮ್ಮ ಅಂಗದ ಮೇಲೆ ಒಂದು ಲಿಂಗ ಇರ್ತದೆ ಹೇಳೋರಿಗೆ. ಇನ್ನು ಕೇಳೋರ್ದಿರ್ಲಿ ಅಂದ್ರೆ ನಮಗ ಒಳಗ ಲಿಂಗ ಆದಂದ್ರೆ ಹೊರಗೊಂದು ಲಿಂಗ ಆದಂದ್ರೆ ಮತ್ತೆ ಇನ್ನ ಎರಡಾವು ಒಂದೇ ಆದವು ಎರಡಾದ. ಅದಕ್ಕಾಗಿ ಅಕ್ಕ ಮಹಾದೇವಿ ತಾಯಿಯವರು ಒಂದು ಮಾತು ಹೇಳ್ಯಾರ, ಆಕಾರವಲ್ಲದ ನಿರಾಕಾರದ ಲಿಂಗವ ಕೈಯಲ್ಲಿ ಹಿಡಿದು. ಲಿಂಗಕ್ಕೆ ಆಕಾರ ಅದೇನು? ಅಂಗಕ್ಕೆ ಆಕಾರ ಅದ, ಈ ಶರೀರಕ್ಕೆ ಆಕಾರ ಅದುತ್ತೀನಿ. ಆಕಾರ ಇಲ್ಲ ಲಿಂಗ ಮಧ್ಯೆ ಜಗತ್ಸ್ವರಂ ಅಂದ್ರೆ ಆ ಲಿಂಗಕ್ಕೆ ಆಕಾರ ಇಲ್ಲ, ನಿರಾಕಾರ. ಅಂಥ ಆಕಾರವಿಲ್ಲದ ನಿರಾಕಾರ ಲಿಂಗ ಅಂತ ಆಯ್ತು. ಲಿಂಗ ಅಂದ್ರೆ ನಿರಾಕಾರ. ಆ ನಿರಾಕಾರ ಲಿಂಗವನ್ನ ಕೈಯಲ್ಲಿ ಹಿಡಿದು ಕೊರಳಲ್ಲಿ ಕಟ್ಟಿವೆ ಎಂಬರು. ಆಕಾರ ಇಲ್ಲದು ನೀನ್ ಹೆಂಗ್ ಹಿಡದಿ ಮತ್ತೆ ಹಿಡಕ ಬರೋದಲ್ಲ, ಹಿಡಿಲಾರ್ದ ಕಟ್ಟಕ್ ಬರಂಗಿಲ್ಲ. ಹೆಂಗ್ ಕಟ್ಟಿದ್ರಿ ಅಂತ ಅಕ್ಕ ಮಹಾದೇವಿಯವರು ವಚನದಲ್ಲಿ ಹೇಳ್ತಾರ. ನಾನು ಹೇಳೋ ಮಾತಲ್ಲ ಇದು. ಬೇಕಾದ್ರೆ ಒಪ್ಪಬಹುದು, ಸಾಕಾದ್ರೆ ಬಿಡಬಹುದು. ಹೀಗೆ ಕೊರಳಲ್ಲಿ ಕಟ್ಟಿದ್ದೇವೆ ಎಂಬರು ಅಂತಾರಲ್ಲ, ಅವ್ರಿಗೆ ಏನು ಅನ್ಬೇಕು ಅಂದ್ರೆ ನರಕ ಜೀವಿಗಳು. ಅವ್ರು ಎಲ್ಲಿ ಹೋಗ್ತಾರೆ? ಸ್ವರ್ಗಕ್ಕೂ ಹೋಗೋರಲ್ಲ, ವಿಷ್ಣು ಲೋಕಕ್ಕೂ ಹೋಗರಲ್ಲ, ಬ್ರಹ್ಮಲೋಕಕ್ಕಲ್ಲ, ಕೈಲಾಸಕ್ಕಲ್ಲ, ಬರೇ ನರಕಕ್ಕೆ ಹೋಗ್ತಾರಂದ್ರು. ಮತ್ತೆ ಮಹಾತ್ಮರು ವೇದಾಂತ ಇದು, ವೇದಾಂತಿಗಳಿಗೆ ಸಂಬಂಧ, ಉಳಿದವರಿಗೆ ಹಚ್ಚಂಗ್ ಬಿಡು. ಪಾಪ ಅವ್ರಿಗೇನು ಗೊತ್ತಿರಂಗಿಲ್ಲ, ಅವ್ರು ಒಳ್ಳೆ ಕಾರ್ಯ ಮಾಡ್ಕೊಂತ ಬರ್ತಾರೆ, ಅದಕ್ಕೂ ಒಪ್ಪದೆ. ಅವ್ರಿಗೆ ಸಾಲಿಗೆ ಬಂದಿಲ್ಲಲ್ಲ, ಈ ಕ್ಲಾಸಿಗೆ ಬಂದಿಲ್ಲ, ಅವ್ರಿಗೆ ಅದನ್ಯಾಕ ಅಲ್ಲಿ ಅದೇ ಓದೋದು. ಅವರು ಪರಂಪರಾ ಸಾಧನೆ ಬರ್ತಾರ. ಇಲ್ಲಿ ವೇದಾಂತ ಮೋಕ್ಷದ ವಿಚಾರ ಬಂದ ಹೇಳ್ತಾರ ಅವರು. ಅವರೆಲ್ಲ ನರಕ ಜೀವಿಗಳು. ಯಾಕಂದ್ರೆ ಹರಿ ಹರ ಬ್ರಹ್ಮರು ವೇದ ಶಾಸ್ತ್ರಗಳ ಅರಸಿ ಕಾಣದ ಲಿಂಗ. ನಾ ಮೊನ್ನೆ ಹೇಳಿನ, ನಿಗಮವ ಅರಸುವ ಮುನಿಗಳು ಜಾನಿಪ ಸುರ ಉರಗ ನರಕರ ಜಾಣ್ಮೆಗೆ ಉಪಮೆ ಕಾಣದ ಜಗದ ಆಗು ಹೋಗಿನಳು ಹೋಗದ ಪೋಗದ ಶಂಭುಲಿಂಗದ ಆಹಾ ಅಗಣಿತ ನಿಜಗೊಂಡು ಹೇಳ್ಯಾರ. ಅದನ್ನೇ ಇಲ್ಲಿ ಹೇಳ್ತಾರ. 4 ವೇದಗಳು ಅದನ್ನ ಹುಡುಕ್ಯಾವ. ಮತ್ತೆ ಮುನಿಗಳೆಲ್ಲ ಅದನ್ನೇ ಶೋಧನೆ ಮಾಡಕತ್ತಾರ. ಪಾತಾಳ ಲೋಕದವರು, ಮರ್ತ ಲೋಕದವರು, ದೇವಲೋಕದವರು ಕೂಡ ಅವರ ಏನೇನೋ ಜಾಣ್ಮೆಯಿಂದ ಅದನ್ನು ನೋಡಬೇಕು, ಪಡಿಬೇಕಂದ್ರೆ ಅವರಿಗೆ ಸಿಗಲಾರದಂತ ಲಿಂಗ. ಯಾಕಂದ್ರೆ ಉಪಮೆ ಕಾಣದ
ಆ ಉಪಮಾನ ಇಲ್ಲ, ಅದಕ್ಕೆ ಆಕಾರ ಇದ್ರೆ ಉಪಮಾನ ಇರ್ತದೆ. ಅದೇ ಮಾತನ್ನು ಈಕೆ ಹೇಳ್ತಾಳೆ ಅಕ್ಕಮಹಾದೇವರು. ಹರಿಹರ ಬ್ರಹ್ಮರು ವೇದ ಶಾಸ್ತ್ರಗಳ ಅರಸಿ ಕಾಣದ ಲಿಂಗ, ಭಕ್ತಿಗೆ ಫಲ ಪದಂಗಳಲ್ಲದೆ ಲಿಂಗವಿಲ್ಲ ಅಂದ ನೋಡು. ಅಲ್ಲಿ ಭಕ್ತಿ ಆದ, ಭಕ್ತಿಗೆ ಫಲಗಳು ಬೇರೆ, ಮುಕ್ತಿಯ ಫಲಗಳು ಬೇರೆ. ಮೊದಲು ಹೇಳಿನಲ್ಲ ನಾನು, ಅವು ಉಪಜೀವನಕ್ಕೆ ಫಲಗಳು, ಅದರ ಮೋಕ್ಷದ ಫಲಗಳಲ್ಲವು. ಹಾಗಾಗಿ ಪರಂಪರಾ ಸಾಧನೆಗಳನ್ನು ಹಿಡಿಬೇಕು. ಅಂತಹ ಕಾಣದ ಲಿಂಗ ಭಕ್ತಿಗೆ ಫಲ ಪದಂಗಳಲ್ಲದೆ ಲಿಂಗವಿಲ್ಲ ಅಂದ್ರೇನು? ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಅಲ್ಲ, ಅಲ್ಲಿ ನಿನ್ನ ಸ್ವರೂಪ ಇಲ್ಲ. ಇದು ಜ್ಞಾನಕ್ಕೆ ಪರಿಭ್ರಮಣವಲ್ಲದೆ ಲಿಂಗವಿಲ್ಲ. ಇದು ಕಾರಣ ಅದ್ವೈತದಿಂದ ತನ್ನ ತಾನು ಅರೆದು ತಾನಾದರೆ ಚನ್ನ ಮಲ್ಲಿಕಾರ್ಜುನ ಲಿಂಗ ತಾನೇ ಬೇರಿಲ್ಲ ಅಂದ್ರು. ಯಾರ ಲಿಂಗ? ನೀನೇ ಲಿಂಗ, ನಿನ್ನ ಬಿಟ್ಟು ಬೇರೆ ಇಲ್ಲ. ನೀನೇ ಲಿಂಗ ಸ್ವರೂಪ ಇದ್ದಿ, ನೀನೇ ಆತ್ಮ ಸ್ವರೂಪ, ನೀನೇ ಬ್ರಹ್ಮ ಸ್ವರೂಪ, ನೀನೇ ದೇವರ ಸ್ವರೂಪ ಇದ್ದಿ. ಮತ್ತೆ ನಿನ್ನ ನೀನು ಅರಿಯದೆ ಕಾರಣಕ್ಕಾಗಿ ಇಷ್ಟು ಜಂಜಾಟಕ್ಕೆ ಬಿದ್ದಿದ್ದಿ ಅನ್ನುವ ಭಾವದಿಂದ ಹೀಗೆ ಯಾವುದೇ ಒಂದು ವಸ್ತುವಿಗೆ ಆಕಾರ ಆದರೆ ಪರವಸ್ತುವಿಗೆ ಆಕಾರ ಇಲ್ಲ. ಆ ಕಾರಣದಿಂದ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಹಸ, ಯಾವುದು ವಾಣಿ ಮನಸ್ಸು ಮೊದಲಾದವುಗಳಿಗೆ ಅವೆಲ್ಲ ಹೊಳ್ತಾ ಹೋಗಿ ಹೋಗಿ ವಾಪಸ್ ಬಂದವ. ಅದು ಯಾಕಂದ್ರೆ ಲಿಂಗ ತಾನಾಗಿದ್ದು, ಲಿಂಗಕ್ಕಾಗಿ ಹೋಗಿ ಮುಟ್ಟಂಗಿಲ್ಲ, ವಾಪಸ್ ಬರ್ತಾವ. ಜಾಗ ಇತ್ತು ಅಂದ್ರೆ ಮುಂದಕ್ಕೆ ಹೋಗ್ತದ, ಚೆಂಡು ಗಾಡಿ ಹೊಡೆದ್ರೆ ವಾಪಸ್ ಬರ್ತದ, ಮುಂದಕ್ಕೆ ಹೋಗ್ತದ. ಯಾಕ? ಆಕಾರಕ್ಕೆ ಹೊಡೆದಿದ್ದೆ ಅದಕ್ಕೆ ವಾಪಸ್ ಬಂತು. ಆಕಾರಕ್ಕೆ ಹೊಡೆದ್ರೆ ವಾಪಸ್ ಬರ್ತದೆ ಚೆಂಡು, ನಿರಾಕಾರ ಬೇಲ್ಲೆ ಹೋಗಿ ಮುಂದಕ್ಕೆ ಹೋಗ್ತದ, ವಾಪಸ್ ಬರಂಗಿಲ್ಲ. ಅದಂಗ ನೀನು ಆಕಾರಕ್ಕೆ ಹೊಡ್ಕಂತ ಹೋಗಿದ್ದಿ, ವಾಪಸ್ ಬಂದಿದ್ದಿ ಬಹುಕ. ನಿರಾಕಾರಕ್ಕೆ ಗುರಿ ಇಟ್ಟಿದ್ರೆ ಆ ಕಡೆ ಹೋಗ್ತಿದ್ದಿ, ಈ ಕಡೆ ಯಾಕೆ ಬರ್ತದ್ದಿ? ಹೀಗೆ ಮಹಾತ್ಮರು ಅನಂತ ರೀತಿಯಿಂದ ಬಹಳಷ್ಟು ವಿಚಾರಗಳನ್ನು ಹೇಳಿ ಕೊನೆಗೊಂದು ಮಾತು ಹೇಳಿದ್ರು, ಗಟ್ಟಿಗಿಡ್ರಿ. ದ್ವೈತವೇ ಮಿಥ್ಯಾನುಭೂತಿ ಎಂದು ಒಲವೆಂದೇ ಅದ್ವೈತವೇ ಸತ್ಯಾನುಭವವೆಂದು ಶ್ರೌತಾನುಗುಣ ಯುಕ್ತಿ ಒಡಗೂಡಿ ಪೇಳುವರು ತತ್ವವನ್ನು ಬಲ್ಲ ಸುಖಿಗಳನ್ನು. ಒಂದು ದ್ವೈತ ಜ್ಞಾನ, ಇನ್ನೊಂದು ಅದ್ವೈತ ಅಂತ. ದ್ವೈತ ಅನ್ನೋದು ಮಿಥ್ಯ ಜ್ಞಾನ, ಸುಳ್ಳದು. ಅದ್ವೈತ ಅನ್ನೋದು ಸತ್ಯ ಜ್ಞಾನ ನೋಡು. ಹಾಗಾಗಿ ಈ ಒಂದು ದ್ವೈತ ಸುಳ್ಳು ಅಂತ ತಿಳ್ಕೊಂಡು ಸಂತೋಷದಿಂದ ಒಲವಿನಿಂದ ಅದ್ವೈತವೇ ಸತ್ಯಾನುಭವ ಎಂದು ಅದ್ವೈತ ಜ್ಞಾನ ಬೇಕಾಗಿದೆ ನಮಗ. ಹೀಗೆ ಶ್ರುತಿ ಯುಕ್ತಿ ಒಡಗೂಡಿ ಪೇಳುವರು ಆ ತತ್ವವನ್ನು ಬಲ್ಲ ಸುಖಿಗಳು. ತತ್ವ ಬಲ್ಲಂತ ಅಚ್ಚ ಸುಖಿಗಳು ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಬ್ರಹ್ಮಜ್ಞಾನಿಗಳು ದುಃಖ ಕೊಡ್ತಕ್ಕಂಥ ಮಿಥ್ಯಾಜ್ಞಾನ ಹೇಳ್ತಾರೆ. ಮಿಥ್ಯಾಜ್ಞಾನದಲ್ಲಿ ದುಃಖ ಅದು, ಸುಖ ಅದು. ಮತ್ತು ಸತ್ಯಜ್ಞಾನದಲ್ಲಿ ಆನಂದ ಅದ. ಆನಂದ ಬೇಕಂತ ಬಂದವನಿಗೆ ಮತ್ತೆ ಮಿಥ್ಯಾಜ್ಞಾನ ಹೇಳಿದ್ರೆ ಹೇಳೋರು ತಪ್ಪದು, ಬಂದವನ್ ತಪ್ಪದು, ಹೇಳೋರು ತಪ್ಪ. ತಾತ ಭಾಳ ಸರಳ ಇರ್ತದೆ ಬಸವನಂದ್ರು. ಒಂದು ಹುಡುಗನ ಅರ್ಜೆಂಟ್ ಅದ, ಅಂಗಡಿ ಹೋಗಿ ಸಕ್ಕರೆ ತಗೊಂಬ ಅಂತ ಕಳಿಸಿದ್ರು, ಹೋಗಿ ಸಕ್ಕರೆ ಕೊಡು ಅಂತ ಅಂಗಡಿ ಕೇಳ್ತದು.
ಅವನೇನು ಮಾಡಿದ, ಸಕ್ಕರೆ ತನ್ನ ಅಂಗಡಿಯಾಗಿದ್ದಿಲ್ಲ, ಬೆಲ್ಲ ಕೊಟ್ಟು ಕಳಿಸಿದ್ ನೋಡ್ರಿ. ಏನು ಕೊಟ್ಟ? ಬೆಲ್ಲ. ಸಕ್ಕರೆ ಬೆಲ್ಲ ಆಗ್ತದೆ? ಬೆಲ್ಲ ಸಕ್ಕರೆ ಆಗೋದಲ್ಲ, ಸಕ್ಕರೆ ಬೆಲ್ಲ ಆಗೋದಲ್ಲ. ಇವನು ಕೇಳಿದ್ರೆ ಸಕ್ಕರೆ ಕೇಳ್ಯಾನ, ಅವನ ಅಂಗಡಿಯಾಗಿಲ್ಲ ಅಂತ ಹೇಳಿ ಬೆಲ್ಲ ಕೊಟ್ಟು ಕಳಿಸಿದ್ ನೋಡಿ. ತನ್ನ ಅಂಗಡಿಯಾಗ ನನ್ನಲ್ಲಿ ಇಲ್ಲ ಬಾಯ್, ಬೇರೆ ಅಂಗಡಿಯಾಗ ಹೋಗಿ ತಗಂತಿದ್ರೆ ಮಾತ ಮುಗಿದುತ್ತಲ್ಲ. ಗಿರಾಕಿ ಹೆಂಗೆ ಬಿಡಮ್ಮ ಅಂತ ಹೇಳ್ದ, ನಡಿ ಇದನ್ನ ಸಿಹಿಯಾದ ಬೆಲ್ಲ ತಗೊಂಡು ಹೋಗಂದ. ಹಂಗ ಇಲ್ಲಿ ಸತ್ಯದ ಅನುಭವಕ್ಕಾಗಿ ಶಿಷ್ಯರಿಂದ ಎಷ್ಟೋ ಜನ ಆ ಒಂದು ಆತ್ಮನನ್ನ, ಪರಮಾತ್ಮನನ್ನ, ಬ್ರಹ್ಮನನ್ನ ಕಾಣಬೇಕು ಅಂತ ಬಂದಾರ. ಅದು ನಿರಾಕಾರ, ಅದರ ಅನುಭವ ಹೇಳ್ಬೇಕು, ಮತ್ತೆ ಸಾಕಾರದ ಅನುಭವನೇ ಹೇಳ್ಬೇಕು. ಸಕ್ಕರೆ ಕೇಳಿದ್ರೆ ಬೆಲ್ಲ ಕೊಟ್ಟಂಗಾಯ್ತು ನೋಡಿ. ಆನಂದ ಬೇಕಂತ ಬಂದವ್ರಿಗೆ ದುಃಖ ಕೊಟ್ಟಂಗಾಯ್ತು. ಅವು ತಿಳಿಯಾದ ಹುಡುಗ ಏನು ಮಾಡ್ಯದ, ಇದಕ್ಕೆ ಸಕ್ಕರೆ ಅಂತಾರಂತ ತಿಳ್ಕೊಂಡು ಅದನ್ನ ತಗೊಂಡು ಬಂದ ಬಿಟ್ಟ ಅವನ ಮನೆಗೆ. ತಿಳಿದವನಾದ್ರೆ ಏನಂತಿದ್ದ ಅಲ್ಲೇ, ನಾ ಕೇಳಿದ ಸಕ್ಕರು, ನೀನು ಹೆಂಗೆ ಬೆಲ್ಲ ಕೊಟ್ಟೆ ಅಂತಿದ್ದ. ಅವನು ಗೊತ್ತಿಲ್ಲ ಪಾಪ, ಅವನು ಕೊಟ್ಟದ್ದೇ ಇದಕ್ಕೆ ಸಕ್ಕರೆ ಅಂತಾರಂತೇಳಿ ಬಂದ್ಬಿಟ್ಟ. ನಾವು ಬಹಳ ಜನ ಕೂಡ ಆ ಅದ್ವೈತ ಜ್ಞಾನದಿಂದ ಪರಮಾತ್ಮನ, ದೇವರನ್ನ ಈ ಮನುಷ್ಯ ಜನ್ಮದಲ್ಲಿ ಪ್ರಾಪ್ತ ಮಾಡಿಕೊಂಡು ಅಂತಹ ಪರಮಜೀವರ ಐಕ್ಯತೆಯನ್ನು ಹೊಂದಿ ಭವಸಾಗರವನ್ನು ದಾಟಬೇಕಂತ ಓಡಿ ಬಂದವನಿಗೆ ಮತ್ತು ನಿನಗೆ ಮುಳುಗೋ ಅಂತ ಹೇಳ್ಬಿಟ್ರೆ, ನಾನು ಅವನೇನು ಇದ್ರಾಗ ಹೋದ್ರೆ ಆತದಂತೇಳಿ ಮತ್ತೆ ಅದನ್ನೇ ಗಟ್ಟಿ ಹಿಡ್ಬಿಟ್ಟ. ಗೊತ್ತಿಲ್ಲಲ್ಲ. ಹೀಗೆ ಇಲ್ಲಿನದ ದ್ವೈತವೇ ಮಿಥ್ಯ, ಅದ್ವೈತವೇ ಸತ್ಯ. ಹಾಗಾಗಿ ಈ ಅದ್ವೈತವನ್ನ ಶ್ರುತಿ, ಯುಕ್ತಿ, ಅನುಭವದ ಒಡಗೂಡಿ ತಿಳಿಬೇಕು, ತಿಳಿಸ್ಬೇಕಂತ ಅಚ್ಚ ಸುಖಿಗಳು ಹೇಳುವರನ್ನೋ ಮಾತನ್ನ ಹೇಳಿ ಇದು ಸಮಾಧಿ ಸ್ಥಿತಿ ಅಂತ ಹೇಳಿದ್ರು. ಇಲ್ಲಿಗೆ ಸಮಯ ಆಗ್ತಾ ಬಂದದ. ಇವತ್ತಿನ ಫೋನ್ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಚಾರ, ಈ ನಾಳೆ 15ನೇ ತಾರೀಕು ಎಂದಾಗ್ತದೆ? ಶನಿವಾರ 15, 16 ಆದಿವಾರ 2 ದಿನ ಪರ್ಯಂತರವಾಗಿ ನಮ್ಮ ಅತ್ಯಂತ ನಮಗೆಲ್ಲರೂ ಕೂಡ ಪ್ರೇಮದವರು, ಗುರು ಸ್ವರೂಪಿಗಳು ಆದಂಥ ಮಠಮಾರಿಯ ಜ್ಞಾನಾನಂದ ಮಹಾಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಅವರ ಶ್ರೀಮಠದಲ್ಲಿ ಪ್ರತಿ ವರ್ಷದಂತೆ 2 ದಿನ ಅತ್ಯಂತ ಉತ್ತಮವಾದ ಜ್ಞಾನ ಕಾರ್ಯ ನಡೀತದ. ನಮಗೂ ಕೂಡ ಅವರು ನಿನ್ನೆ ಇಲ್ಲಿ ಬರ್ತೀವಿ ಅಂತ ಹೇಳಿದರು. ದಯವಿಟ್ಟು ನಮಗೆ ನೀವು ಆಹ್ವಾನ ಕೊಡಲಿಕ್ಕೆ ಬರೋದು ಅಷ್ಟು ಶ್ರೇಷ್ಠತೆ ಅಲ್ಲ. ವಿಷಯ ಗೊತ್ತಾದ ಸಾಕು, ನಾವು ಬರ್ತೀವಿ. ತಾವು ಮುಂದಿನ ಕಾರ್ಯಗಳಿಗೆ ಈ ಸಮಯವನ್ನು ಕೊಡ್ರಿ, ಸಾರ್ಥಕ ಆಗ್ತದ ಅನ್ನುವಂಥ ಮಾತನ್ನು ಹೇಳಿದ್ವಿ. ನಮಗೂ ಆಹ್ವಾನ ಕೊಟ್ಟ ಕಾರಣ ಆ ಒಂದು ಕಾರ್ಯದಲ್ಲಿ ಇಚ್ಛೆ ಉಳ್ಳವರು, ಆಪೇಕ್ಷೆ ಉಳ್ಳವರು 2 ದಿನದಲ್ಲಿ ಯಾವತ್ತಾದರೂ ಕೂಡ ಭಾಗವಹಿಸಬಹುದು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟು ಅವರೆಲ್ಲ ನಮ್ಮ ಬಳಗದವರಿಗೆ ಆಹ್ವಾನ ಕೊಟ್ಟಂತೆ ಎಂದು ಭಾವಿಸಿ ಅವಕಾಶ ಇದ್ದವರು ಅದರ ಸದುಪಯೋಗ ಪಡೆದುಕೊಳ್ಳಿರಿ ಅಂತಕ್ಕಂಥ ಮಾತನ್ನು ಹೇಳಿ, ಈಗ ಮಂಗಲ ಶ್ರೀಮತಿ ಮಧು ಸರಿಕಾರ್ ಇವರು ನಮ್ಮ ವೇದಾಂತ ಬಳಗದ ಸದ್ಗುರು ಬಸವಾನಂದರ ತಮ್ಮೆಲ್ಲರ ಬಳಗದಲ್ಲಿ ಅವರು ಕೂಡ ಅನಿಮಿತ್ತ ಬಂಧುಗಳು. ತಮ್ಮ ನಮ್ಮ ಮೇಲೆ ಅತ್ಯಂತ ಪ್ರೇಮ ಮತ್ತು ಗೌರವವನ್ನು ಇಟ್ಟುಕೊಂಡಂಥ ವ್ಯಕ್ತಿಗಳು. ಸದಾಕಾಲ ನಮಗೆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ತಮ್ಮೆಲ್ಲ ಬೆಳಗವನ್ನು ಕೇಳದೆ ಎಂದು ಫೋನು ಇಟ್ಟವರಲ್ಲ. ನಾನು ಒಂದೊಂದು ಸಲ ನಿಮಗೆ ಹೇಳೋಕ್ಕಾಗಲ್ಲ, ಆಗಿಲ್ಲ ಅಂದರೆ ಅವ್ರು ಕೇಳಿಲ್ಲ ಅಂತ ಅರ್ಥ ಮಾಡಿಕೊಳ್ಳದೆ
ಎಲ್ಲರೂ ಕೂಡ ನಮ್ಮ ನಿಮಿತ್ತ ಬಂಧುಗಳಂತ ಭಾವಿಸ್ರಿ. ಅವರು ಇವತ್ತು ಮಂಗಲ ಗೀತೆಯನ್ನು ಹಾಡಿದ ನಂತರ ಪ್ರತಿನಿತ್ಯದಂತೆ ನಮ್ಮ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಸದ್ಗುರು ಪಾದಕ್ಕೆ ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈ ಪ್ರಾರಂಭ ಮಾಡ್ತಾಯಿ. ಸಿದ್ಧಾರೂಢ ಗುರುವರ್ಯ ಸಜ್ಜನರೊಡೆಯಗೆ ಹುಬ್ಬಳ್ಳಿಪುರದೊಡೆಯ ಸಿದ್ಧಾರೂಢ ಗುರುವರ್ಯ ಸಾಧು ಸಜ್ಜನರೊಡೆಯಗೆ ಪುರುಷೋತ್ತಮಲ್ಲಮ ದಂಪತಿಗಳಿಗೆ ಶಿವಚರಣ ಕುಲಕೋಟಿಗೆ ಓಂಕಾರ ಸ್ವರೂಪ ಹುಬ್ಬಳ್ಳಿ ದೀಪ ಪರಮದಯ ಮೂರ್ತಿಗೆ ಓಂಕಾರ ಸ್ವರೂಪ ಹುಬ್ಬಳ್ಳಿ ದೀಪ ಪರಮದಯ ಮೂರ್ತಿಗೆ ಮುತ್ತಿನ ಆರತಿ ಎತ್ತಿ ಬೆಳಗಿರೆ ನೀವು ಶ್ರೀ ಸಿದ್ಧಾರೂಢರಿಗೆ ಹುಬ್ಬಳ್ಳಿಪುರದೊಡೆಯ ಸಿದ್ಧಾರೂಢ ಗುರುವರ್ಯ ಸಾಧು ಸಜ್ಜನರೊಡೆಯಗೆ ಅರಗು ಮರುಗಿನ ಗೆರೆಯನ್ನು ಅಳಿಸಿದ ಅದ್ವೈತ ಮೂರುತಿಗೆ ಆರನ್ನು ಅಳಿದವಗೆ ಮೂರನ್ನು ತಿಳಿದವಗೆ ಶ್ರೀ ಬ್ರಹ್ಮ ಜ್ಞಾನ ಮೂರ್ತಿಗೆ ಆರನ್ನು ಅಳಿದವಗೆ ಮೂರನ್ನು ತಿಳಿದವಗೆ ಶ್ರೀ ಬ್ರಹ್ಮ ಜ್ಞಾನ ಮೂರ್ತಿಗೆ ಮುತ್ತಿನ ಆರತಿ ಎತ್ತಿ ಬೆಳಗಿರೆ ನೀವು ಶ್ರೀ ಸಿದ್ಧಾರೂಢರಿಗೆ ಹುಬ್ಬಳ್ಳಿಪುರದೊಡೆಯ ಸಿದ್ಧಾರೂಢ ಗುರುವರ್ಯ ಸಾಧು ಸಜ್ಜನರೊಡೆಯಗೆ ಆಧ್ಯಾತ್ಮ ಶಿವ ಯೋಗಿ ಮೌನ ರಾಜ ಯೋಗಿ ಶ್ರೀ ಸಿದ್ಧ ಪುರುಷನಿಗೆ ಶಿವಶಕ್ತಿ ಹರನಿಗೆ ಅನುಭವಿ ಅಜ್ಜನಿಗೆ ಸಿದ್ಧ ಬುದ್ಧ ರೂಪಗೆ ಶಿವಶಕ್ತಿ ಹರನಿಗೆ ಅನುಭವಿ ಅಜ್ಜನಿಗೆ ಸಿದ್ಧ ಬುದ್ಧ ರೂಪಗೆ ಮುತ್ತಿನ ಆರತಿ ಎತ್ತಿ ಬೆಳಗಿರೆ ನೀವು ಶ್ರೀ ಸಿದ್ಧಾರೂಢರಿಗೆ ಹುಬ್ಬಳ್ಳಿಪುರದೊಡೆಯ ಸಿದ್ಧಾರೂಢ ಗುರುವರ್ಯ ಸಾಧು ಸಜ್ಜನರೊಡೆಯಗೆ ಜಯ ಜಯತು ಕನ್ನಡವೇ ಜಯವಾಗಿ ಬಾಳೆಂದು ಹರಸಿದ ಸಿದ್ಧರಿಗೆ ಗುರುನಾಥರೂಢರಿಗೆ ಶ್ರೀ ಸಿದ್ಧಾರೂಢರಿಗೆ ಅಜ್ಜ ಸಿದ್ಧಾರೂಢಗೆ ಗುರುನಾಥರೂಢರಿಗೆ ಶ್ರೀ ಸಿದ್ಧಾರೂಢರಿಗೆ ಅಜ್ಜ ಸಿದ್ಧಾರೂಢಗೆ ಮುತ್ತಿನ ಆರತಿ ಎತ್ತಿ ಬೆಳಗಿರೆ ನೀವು ಶ್ರೀ ಸಿದ್ಧಾರೂಢರಿಗೆ ಹುಬ್ಬಳ್ಳಿಪುರದೊಡೆಯ ಸಿದ್ಧಾರೂಢ ಗುರುವರ್ಯ ಸಾಧು ಸಜ್ಜನರೊಡೆಯಗೆ ಗರಗದ ಮಡಿವಾಳ ನಾಗಲಿಂಗ ಅಜ್ಜನಿಗೆ ಶಿಶುನಾಳ ಶರೀಫರಿಗೆ ಹುಬ್ಬಳ್ಳಿಪುರವಾಸ ಕೈಲಾಸ ತಂದೀಹ ಅಜ್ಜ ಸಿದ್ಧಾರೂಢಗೆ ಹುಬ್ಬಳ್ಳಿಪುರವಾಸ ಕೈಲಾಸ ತಂದೀಹ ಅಜ್ಜ ಸಿದ್ಧಾರೂಢಗೆ ಮುತ್ತಿನ ಆರತಿ ಎತ್ತಿ ಬೆಳಗಿರೆ ನೀವು ಶ್ರೀ ಸಿದ್ಧಾರೂಢರಿಗೆ ಹುಬ್ಬಳ್ಳಿಪುರದೊಡೆಯ ಸಿದ್ಧಾರೂಢ ಗುರುವರ್ಯ ಸಾಧು ಸಜ್ಜನರೊಡೆಯಗೆ ಹುಬ್ಬಳ್ಳಿಪುರದೊಡೆಯ ಸಿದ್ಧಾರೂಢ ಗುರುವರ್ಯ ಸಾಧು ಸಜ್ಜನರೊಡೆಯಗೆ ಹುಬ್ಬಳ್ಳಿಪುರದೊಡೆಯ ಸಿದ್ಧಾರೂಢ ಗುರುವರ್ಯ ಸಾಧು ಸಜ್ಜನರೊಡೆಯಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. श्रीमज्जगद्गुरु सिद्धार्थ महाराज की जय. श्री सद्गुरु शिवपुत्र स्वामी महाराज की जय. श्री सद्गुरु बसवानंद स्वामी महाराज की जय. श्री सद्गुरु अरविंद महाराज की जय. सकल साधु संत महाराज की जय. मंगलम जय नमः पार्वती शिव हर महादेव. ಧನ್ಯವಾದಗಳು ತಾಯಿ. ನಮಸ್ಕಾರ. ನಮಸ್ಕಾರ.